ಅದಕ್ಕೆ ಮಾರ್ಕೆಟ್ನ ಟೈಮ್ ಮಾಡಬಾರ್ದು ಅಂತ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹೇಳ್ತಾರೆ. ದುಡ್ಡು ಇತ್ತ ಇನ್ವೆಸ್ಟ್ ಮಾಡಬೇಕಿಲ್ಲ, ಸುಮ್ಮನೆ ಕುತ್ಕೊಬೇಕು. ಬಿಕಾಸ್ ನಾವು ಲಾಂಗ್ ಟರ್ಮ್ ಗೇಮ್ ಮಾಡ್ತಿದೀವಲ್ಲ, ಶಾರ್ಟ್ ಟರ್ಮ್ ಗೇಮ್ ಮಾಡಿದ್ರೆ ಯಾವ್ದಾರ ರಮ್ಮಿ ಸರ್ಕಲ್ ಅಥವಾ ಡ್ರೀಮ್ 11 ಆಡ್ಬೋದಿತ್ತು. ಯಾರಾದ್ರೂ ನಾವು ಸ್ಟಾಕ್ ಅನಾಲಿಸಿಸ್ ಮಾಡಿದ್ರೆ ಏನೋ ಮುಂಚೆ ಮಾತಾಡ್ತಿದ್ರು, ಮುಂಚೆ ಬಂದ್ಬಿಟ್ಟು ಮೆಸೇಜ್ ಹಾಕೋರು, ಕಾಮೆಂಟ್ ಮಾಡೋರು, ಇವೆಲ್ಲ ಯಾಕೆ ಹೇಳ್ತಿದ್ಯಾ, ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಹೇಳತ್ಲಾಗೆ. IT ಕಂಪ್ನಿಗಳಿಗೆ ನನ್ನ ಪ್ರಕಾರ ತೊಂದರೆ ಆಗ್ಬೋದು. ಮೇ ಬಿ ಅವರು ಏನು ನಂಬರ್ ಆಫ್ ದ ಎಂಪ್ಲಾಯ್ಗಳನ್ನ ಕಮ್ಮಿ ಮಾಡ್ಬೋದು. ನೋಡಿ, ಸ್ಟಾಕ್ಸ್ ಮೇಲೆ ಹೋಗ್ತಾ ಇದ್ರೆ IT ಕಂಪ್ನಿಗಳು ಮೇಲೆ ಹೋಗ್ತಾ ಇಲ್ಲ. ಇವಾಗ ನೀವು ಹೇಳ್ತೀರಾ ಎಣ್ಣೆನ ಇಂಡಿಯನ್ ಗೌರ್ಮೆಂಟ್ ಜಾಸ್ತಿ ಮಾಡ್ಬಿಡ್ತು, ನರೇಂದ್ರ ಮೋದಿ ಜಾಸ್ತಿ ಮಾಡ್ದ, ಮನಮೋಹನ್ ಸಿಂಗ್ ಜಾಸ್ತಿ ಮಾಡಿದ್ರು, ರಾಹುಲ್ ಗಾಂಧಿ ಜಾಸ್ತಿ ಮಾಡಿದ್ರು, ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ರು ಅಂತ ಹೇಳ್ತೀರಾ. ಬಟ್ ಇವ್ರು ಯಾರ ಕೈಯಲ್ಲೂ ಅದಿಲ್ಲ. ಈ ಟ್ರಂಪ್ ಡೈಲಿ ಒಂದೊಂದು ಏನಾದರೂ ಒಂದು ಬಂದು ಹೇಳ್ತಿರ್ತಾನೆ, ಏನೋ ಒಂದು ಮಾಡ್ತಿರ್ತಾನೆ. ರೀಸೆಂಟ್ಲಿ H1B ವೀಸಾದು ಏನೋ ತಾಂಬಂದ, ಏನಾದರೂ ಒಂದು ಮಾಡ್ತಿರ್ತಾನಲ್ಲ, ಅದಕ್ಕೆ ಹಂಗೆ ಆಗ್ತಾ ಇದೆ. ಇದೆಲ್ಲ ಎಷ್ಟು ದಿವಸ ನಡಿಬೋದು, ನಿಮ್ಗೆ ಎಷ್ಟು ದಿವಸ ಗ್ಯಾರಂಟಿ ಇದೆ ಇದೇ ರೀತಿ ಆಗುತ್ತೆ ಅಂತ. ಪ್ರತಿ ಸ್ಥಳನೂ ಇದೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾರ್ಕೆಟ್ ರಿಯಾಕ್ಟು ಮಾಡಲ್ಲ. ಯಾವಾಗ ನಿನ್ನ ಅಂತ ರಿಜೆಕ್ಟ್ ಮಾಡೋದು. ನಮಸ್ತೆ ಸರ್, ಶಿರಾ ಟಿಯಿಂದ ಜಿಲ್ಲಾ ಗದಗ. ನನ್ನ ಪ್ರಶ್ನೆ ಏನೆಂದರೆ, ಒಂದು ಕಂಪ್ನಿ 24% EPS ಗ್ರೋತ್ ಅಂದ್ರೆ ಏನು, ಸ್ವಲ್ಪ ತಿಳಿಸಿಕೊಡಿ. ಬರೋ EPS ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ. ಒಂದು ಶೇರು ಎಷ್ಟು ದುಡ್ದಿದೆ ಅಂತ ನಾವು ಕಂಡುಹಿಡಿಯಕ್ಕೆ EPS ನ ನೋಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇದರಲ್ಲಿ ಎಷ್ಟೋ ಜನ ಗೊತ್ತಿಲ್ಲದವ್ರಿಗೂ ಅವ್ರಿಗೂ ಅರ್ಥ ಆಗುತ್ತೆ. ಒಂದು ಕಂಪ್ನಿ ಇದೆ, ಆ ಕಂಪ್ನಿನ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನನಗೆ 100 ಜನ ಪಾರ್ಟ್ನರ್ಸ್ ಇದ್ದಾರೆ. 100 ಜನ ಪಾರ್ಟ್ನರ್ಸಿಗೂ ನಾನು 10 ಶೇರ್ ಕೊಟ್ಟಿರ್ತೇನೆ. ನಂದು 10 ಶೇರು, ಎಲ್ಲರದು 10 ಶೇರು. ಟೋಟಲ್ ಎಷ್ಟಾಗುತ್ತೆ ಹೇಳಿ? 100 × 10 1000 ಆಗುತ್ತೆ. ಅಂದ್ರೆ ನನ್ನ ಕಂಪ್ನಿನಲ್ಲಿ 1000 ಶೇರ್ ಇದೆ ಅಂತ ಅರ್ಥ. ಇವಾಗ ಈ ಕಂಪ್ನಿ ಒಂದು ವರ್ಷಕ್ಕೆ 10,000 ದುಡಿತಾ ಇದೆ. 10,000 ನೆಟ್ ಪ್ರಾಫಿಟ್, ನಿವ್ವಳ ಲಾಭ ಅಂತ ಏನ್ ಕರಿತೀವಲ್ಲ, ನಾವೇನ್ ಮನೆಗೆ ತಗೊಂಡು ಹೋಗ್ತೀವಲ್ಲ, ರೆಂಟು, ಸ್ಯಾಲ್ರಿ, ಟ್ಯಾಕ್ಸ್ ಎಲ್ಲ ಕಟ್ಟಿ ಏನ್ ಉಳಿಯುತ್ತಲ್ಲ, ಅದನ್ನೇ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. 10,000 ದುಡಿತಾ ಇದೆ. ಇವಾಗ ನಾವೇನ್ ಕಂಡುಹಿಡಿಬೇಕಂದ್ರೆ, ಎವ್ರಿ ಒಂದು ಶೇರಿಗೆ ಈ ಕಂಪ್ನಿ ಎಷ್ಟು ದುಡಿತಿದೆ ಅಂತ ಚೆಕ್ ಮಾಡಬೇಕು. ಬಿಕಾಸ್ ಈ ಕಂಪ್ನಿನ ನಾವು 1000 ಭಾಗವಾಗಿ ವಿಂಗಡಿಸಿದೀವಿ. ಒಬ್ಬರೊಬ್ಬರ ಹತ್ರ 10 ಶೇರ್ಸ್ ಇದಾವೆ ಅಲ್ವಾ, 1000 ಭಾಗವಾಗಿ ವಿಂಗಡಿಸಿದೀವಿ. ಅದಕ್ಕೆ ಎವ್ರಿ ಒಂದು ಭಾಗ ಎಷ್ಟು ದುಡಿತಿದೆ ಅಂತ ಚೆಕ್ ಮಾಡಕ್ಕೆ ನಾವು ಇದನ್ನ ಕಂಡುಹಿಡಿತೀವಿ. ಇವಾಗ ಈ ಕಂಪ್ನಿ 10,000 ದುಡಿತಿದ್ಯಾ, ಇದನ್ನ ನಾವೇನ್ ಮಾಡಬೇಕು? 10,000 ಪ್ರತಿ ಒಂದು ಶೇರ್ ಎಷ್ಟು ಕಂಡುಹಿಡಿತಿದೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? 10,000 ಡಿವೈಡೆಡ್ ಬೈ 1,000 ಮಾಡಿದ್ರೆ ಎಷ್ಟು ಬಂತು? 10 ರೂಪಾಯಿ ಬರುತ್ತೆ. ಈ 10 ರೂಪಾಯಿ ಏನಂದ್ರೆ ಎವ್ರಿ ಈ ಕಂಪ್ನಿಯ ಒಂದು ಶೇರು 10 ರೂಪಾಯಿ ದುಡಿತಿದೆ ಅಂತ ಅರ್ಥ ಆಯ್ತಾ? EPS ಅಂದ್ರೆ ಈ ಕಂಪ್ನಿ ಎವ್ರಿ ಶೇರಿಗೆ 10 ರೂಪಾಯಿ ದುಡಿತಾ ಇದೆ. ಯಾಕೆ ಈ ತರ ಮಾಡ್ತೀವಿ ಅಂದ್ರೆ, ಶೇರ್ ಅಂದ್ರೇನೆ ಪಾಲುದಾರಿಕೆ ಅಲ್ಲ ಬ್ರೋ. ಪಾಲುದಾರಿಕೆ ನಾವಿಲ್ಲಿ ಏನು ನೋಡ್ತಿದೀವಿ, ಶೇರು ಎಲ್ಲಾನು ಇಂಡಿವಿಜುವಲ್ ಆಗೇ ನೋಡೋದಲ್ವಾ. ನೀವು ಒಂದು ಶೇರ್ ರೇಟ್ ಇಂಡಿವಿಜುವಲ್ ಆಗೇ ನೋಡತ್ತಾನೆ. 10 ಶೇರು 100 ಶೇರಿನ ರೇಟ್ ನೋಡ್ತೀರಾ? ನಾವಿಲ್ಲಿ ಎವ್ರಿ ಶೇರ್ನ ಇಂಡಿವಿಜುವಲ್ ಆಗೇ ನೋಡ್ತಿದ್ದೀವಿ. ಅದಕ್ಕೋಸ್ಕರ ನಾವು ಪ್ರತಿ ಒಂದು ಶೇರು ಹೆಂಗ್ ದುಡಿತಾ ಇದೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ EPS ಬೇಕು. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್, ಒಂದು ಶೇರು ಎಷ್ಟು ಲಾಭ ಮಾಡ್ತಾ ಇದೆ ಅಂತ. ಇವಾಗ ನೀವು ಕೇಳಿದ್ರಿ EPS ಗ್ರೋತ್ ಅಂದ್ರೆ ಏನು ಅಂತ. ಇದೇ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಲಾಸ್ಟ್ ಇಯರ್ ಈ ಕಂಪ್ನಿ 10,000 ಲಾಭ ಮಾಡಿತ್ತು. ಎವ್ರಿ ಒಂದು ಶೇರಿಗೆ 10 ರೂಪಾಯಿ ಲಾಭ ಮಾಡಿತ್ತು ಅಲ್ವಾ. EPS ಎಷ್ಟಿದೆ? 10 ರೂಪಾಯಿ ಇದೆ. ನೆಕ್ಸ್ಟ್ ಇಯರ್ ಈ ಕಂಪ್ನಿ 12,500 ಲಾಭ ಮಾಡುತ್ತೆ. ಟೋಟಲ್ ನಿವ್ವಳ ಲಾಭ 12,500 ಮಾಡುತ್ತೆ. ಇದನ್ನೇ ಸೇಮ್ 1,000 ಶೇರಿಗೆ ನಾವು ಡಿವೈಡ್ ಮಾಡಿದ್ರೆ, ಬಿಕಾಸ್ ಶೇರ್ಸ್ ಏನ್ ಎವ್ರಿ ಇಯರ್ ಇನ್ಕ್ರೀಸ್ ಆಗಲ್ಲ ಅಲ್ವಾ, ಅದಕ್ಕೆ ನಾವೇನ್ ಮಾಡಬೇಕು? ಶೇರ್ನ ನಂಬರ್ ಆಫ್ ದ ಶೇರ್ ಡಿವೈಡ್ ಮಾಡಿದ್ರೆ, ಇವಾಗ ಎವ್ರಿ ಒಂದು ಶೇರ್ದು EPS ಎಷ್ಟು ಬಂತು, ಅರ್ನಿಂಗ್ ಪರ್ ಶೇರ್ ಎಷ್ಟು ಬಂತು? 12.5 ಬಂತು. ಯಾಕಂದ್ರೆ 12,500 ರೂಪಾಯಿ ಲಾಭ ಮಾಡೋದ್ರಿಂದ ಎವ್ರಿ ಒಂದು ಶೇರ್ ಎಷ್ಟು ದುಡಿದಿದೆ ಅಂತ ಚೆಕ್ ಮಾಡಿದ್ಕೆ 12.5 ಬಂತು. ಇವಾಗ ನೀವೇನ್ ಮಾಡಬೇಕು? ಲಾಸ್ಟ್ ಇಯರ್ ಎಷ್ಟಿತ್ತೇಳಿ? ಇದು ಒಂದು EPS 10 ರೂಪಾಯಿ ಇತ್ತಾ? ಈ ಇಯರ್ 12.5 ರೂಪಾಯಿ ಇದೆಯಾ? ಇಯರ್ ಆನ್ ಇಯರ್ ಎಷ್ಟು ಗ್ರೋತ್ ಆಗಿದೆ? EPS 25% ಗ್ರೋತ್ ಆಗಿದೆ. ಇದೇ EPS ಗ್ರೋತ್ ಅಂತ. EPS ಎಷ್ಟು ಗ್ರೋತ್ ಆಗಿದೆ ಅಂತ ಚೆಕ್ ಮಾಡೋದೆ EPS ಗ್ರೋತ್. ಆಕ್ಚುಲಿ ನೀವು ಈ ತರನು ಕೇಳ್ಬೋದು, ಗುರು ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಗ್ರೋತ್ ನೋಡ್ಬಿಟ್ರೆ ಆಯ್ತಲ್ಲ, EPS ಗ್ರೋತ್ ನೋಡೋಕೆ ಏನಕ್ಕೆ ಬಂತು? ಬಿಕಾಸ್ ನೆಟ್ ಪ್ರಾಫಿಟ್ ಗ್ರೋ ಆದ್ರೆ EPS ಗ್ರೋ ಆದಂಗೆ ಅಲ್ವಾ ಅಂತ. ಹೌದು, ಕರೆಕ್ಟು. ಬಟ್ ಒಂದೊಂದ್ಸಲ ಏನಾಗುತ್ತೆ, ಒಂದೊಂದು ಕಂಪ್ನಿ ಏನ್ ಮಾಡಿರ್ತವೆ, QAP ಮಾಡಿರ್ತವೆ, ಹೊಸ ಶೇರ್ ಹೋಲ್ಡರ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಇದೇ ಎಕ್ಸಾಂಪಲ್ ತಗೊಂಡ್ರೆ, ನಾವು 100 ಜನ ಪಾರ್ಟ್ನರ್ಸ್ ಇದ್ವಾ, 100 ಜನ ಪಾರ್ಟ್ನರ್ಸ್ ಹತ್ರನೂ 10 ಶೇರ್ ಇತ್ತ. ಇವಾಗ ನಾನು ಏನ್ ಮಾಡ್ತೀನಿ, ನನ್ಗೊಂದು ಸ್ವಲ್ಪ ದುಡ್ಡು ಬೇಕಾಗಿದೆ, ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ದುಡ್ಡು ಬೇಕಾಗಿದೆ. ಇವಾಗ ಏನ್ ಮಾಡ್ತೀನಿ, ನಾನು QAP ಮಾಡ್ತೀನಿ. QAP ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇಸ್ಕೊಬಹುದು. ರಿಟೇಲರ್ಸ್ ಹತ್ರ ಅಲ್ಲ, ಜನಗಳ ಹತ್ರ ಅಲ್ಲ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇಸ್ಕೊಬಹುದು ಬಿಸ್ನೆಸ್ ಮಾಡಕ್ಕೆ. ಅದಕ್ಕೆ ನಾನು ಅವ್ರಿಗೊಂದು ಪ್ರಪೋಸಲ್ ಮಾಡ್ತೀನಿ, ಈ ತರ ನನಗೆ ದುಡ್ಡು ಬೇಕಾಗಿದೆ ಅಂತ. ಎಷ್ಟು ಬೇಕಾಗಿದೆ ಅಂತ ಹೇಳ್ತಾರೆ ಅವರು. ನಾನು ಹೇಳ್ತೀನಿ, ನನಗೊಂದು 1,000 ರೂಪಾಯಿ ಬೇಕಾಗಿದೆ. 1,000 ರೂಪಾಯಿ ಬೇಕಂದ್ರೆ ನೀ ನನಗೆ 100 ಶೇರ್ ಕೊಡಬೇಕು ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ಇರೋ ಶೇರ್ನ ಕೊಡದಲ್ಲೇ ಹೊಸ ಶೇರ್ನ ಹುಟ್ಟಾಕ್ತೀನಿ. ಮುಂಚೆ 1000 ಶೇರ್ ಇತ್ತಲ್ಲ, ಇನ್ನು 100 ಶೇರ್ ಎಕ್ಸ್ಟ್ರಾ ಹುಟ್ಟಾಕಿ ಈ ಶೇರ್ಗೆ 10 ರೂಪಾಯಿ ಪ್ರೈಸ್ ಹಂಗೆ, ಬಿಕಾಸ್ EPS 10 ರೂಪಾಯಿ ಇರೋದ್ರೆ 10 ರೂಪಾಯಿ ಪ್ರೈಸ್ ಹಂಗೆ ಕೊಟ್ಟು ಇವ್ರ ಹತ್ರ 1,000 ರೂಪಾಯಿ ಇಸ್ಕೊಂಡೆ. 100 × 10 1,000 ರೂಪಾಯಿನಲ್ಲ, 1,000 ರೂಪಾಯಿ ಇಸ್ಕೊಂಡೆ. ಇವಾಗ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನೆಟ್ ಪ್ರಾಫಿಟ್ ನೋಡಿದ್ರೆ 25% ಗ್ರೋತ್ ಆಗಿದೆ, ಬಟ್ EPS ಅಷ್ಟೊಂದು ಗ್ರೋತ್ ಆಗಿರಲ್ಲ. ಯಾಕಂದ್ರೆ
ಪಾಲುದಾರರು ಜಾಸ್ತಿ ಆಗಿದ್ದಾರೆ. ಮುಂಚೆ ಒಂದು ಪಿಜ್ಜಾನ 5 ಜನ ಹಂಚ್ಕೊಂಡು ತಿಂತಿದ್ವಿ, ಇವಾಗ 6 ಜನ ಆಗಿದ್ದಾರೆ. ಸೇಮ್ ಪಿಜ್ಜಾ ಇರಲ್ಲ, ಸೈಜ್ ಕಮ್ಮಿ ಆಗಿರುತ್ತೆ ಈ ವರ್ಷ, ಯಾಕಂದ್ರೆ ಒಬ್ಬ ಪಾರ್ಟ್ನರ್ ಜಾಸ್ತಿ ಆಗಿದ್ದಾನೆ. ದ ಸೇಮ್ ವೇ ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆದ್ರೆ EPS ಡೌನ್ ಆಗುತ್ತೆ, ಪ್ರಾಫಿಟ್ ಜಂಪ್ ಆದ್ರೂ ಕೂಡ EPS ಡೌನ್ ಆಗುತ್ತೆ. ಈ ತರ ಟೈಮಲ್ಲಿ EPS ಗ್ರೋತ್ ನೋಡ್ತಾರೆ, EPS ವರ್ಷದಿಂದ ವರ್ಷಕ್ಕೆ ಎಷ್ಟು ಗ್ರೋತ್ ಆಗಿದೆ ಅಂತ. ಅವಾಗ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ಅದೇ ಎಕ್ಸಾಂಪಲ್ ತಗೊಂಡ್ರೆ ಈ ಕಂಪ್ನಿ ಈ ವರ್ಷ 12,500 ಲಾಭ ಮಾಡಿದ್ಯಾ, 1000 ಶೇರಿಗೆ ಡಿವೈಡ್ ಮಾಡಿದ್ರೆ EPS ಬಂದ್ಬಿಟ್ಟು 12.5 ಬರುತ್ತೆ. ಬಟ್ ಇವಾಗ ನನಗೆ ಎಕ್ಸ್ಟ್ರಾ ಶೇರ್ ಹೋಲ್ಡರ್ಸ್ ಬಂದಿದಾರಲ್ಲ, ಇದರಲ್ಲಿ ಹೊಸ ಶೇರ್ಸ್ನ ಕೊಟ್ಟಿದ್ದೀನಲ್ಲ, ಇವಾಗ 1100 ಶೇರ್ ಇದೆ ಟೋಟಲ್ಲು. EPS ನೋಡಿ ಎಷ್ಟು ಬಂತು, 11.36 ಆಯಿತು. ಈಗ ಹೇಳಿ EPS ಗ್ರೋತ್ ಎಷ್ಟಾಯಿತು ವರ್ಷದಿಂದ ವರ್ಷಕ್ಕೆ? 13% ಗ್ರೋ ಆಯಿತು. ಲಾಸ್ಟ್ ಇಯರ್ಗಿನ ಈ ವರ್ಷ ಕಂಪೇರ್ ಮಾಡಿದ್ರೆ 13% ಗ್ರೋತ್ ಆಗಿದೆ. ನೆಟ್ ಪ್ರಾಫಿಟ್ ನೋಡಿದ್ರೆ 25% ಗ್ರೋತ್ ಆಗಿದೆ. ಇದು ಮಿಸ್ ಮ್ಯಾಚ್ ಆಗುತ್ತಲ್ಲ, ನೆಟ್ ಪ್ರಾಫಿಟ್ಗೂ EPS ಗ್ರೋತ್ಗೂ ಮಿಸ್ ಮ್ಯಾಚ್ ಆಗುತ್ತಲ್ಲ, ಅದಕ್ಕೆ ನಾವು EPS ಗ್ರೋತ್ನ ನೋಡ್ತೀವಿ. EPS ಗ್ರೋತ್ ನೋಡೋದು ತುಂಬ ಮುಖ್ಯ, ಬರೀ ನೆಟ್ ಪ್ರಾಫಿಟ್ ನೋಡೋದಕ್ಕಿಂತ. ಹೌದು, ಇಲ್ಲಿ ನಂಬರ್ಗಳನ್ನ ಸ್ವಲ್ಪ ಜಾಸ್ತಿ ತಾಂಡಿರೋದ್ರಿಂದ ಹೊಸೊಬ್ಬರಿಗೆ ತಲೆ ಕೆಡ್ಬೋದು. ದಯವಿಟ್ಟು 2 ಸಲ ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಹಂಗೇನೆ, ಈಸಿಯಾಗಿ ಕಲಿಯೋಕ್ಕಾಗಲ್ಲ. 2 ಸಲ ಇದೇ ಕ್ವಶನ್ನ ನೋಡಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಬ್ರೋ, ಐ ಹ್ಯಾವ್ ಎ ಒನ್ ಕ್ವಶನ್, ಪ್ಲೀಸ್ ಆನ್ಸರ್ ಆಸ್ ಸೂನ್ ಆಸ್ ಪಾಸಿಬಲ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಐ ಆಮ್ ರೆಡಿ ಟು ಬೈ ಎ ಸ್ಕೂಟರ್ ವರ್ತ್ 1,10,000 ಇನ್ ಅ ಫುಲ್ ಕ್ಯಾಶ್ ಪೇಮೆಂಟ್, ಬಟ್ ಐ ಆಮ್ ಕನ್ಫ್ಯೂಸ್ ವೆದರ್ ಶುಡ್ ಐ ಇನ್ವೆಸ್ಟ್ 1 lakh in stocks instead. Since stock market may increase in FY25, should I buy scooter on loan and pay EMI? ಬ್ರೋ, ನನ್ನ ಪ್ರಕಾರ EMI ಹೋಗೋದು ಒಳ್ಳೆ ಆಪ್ಷನ್ ಅಲ್ಲ, ನೀವು ಗಾಡಿ ತಗೊಳೋದು ಒಳ್ಳೆ ಆಪ್ಷನ್ ಅಲ್ಲ. ಬಟ್ ಗಾಡಿ ಬೇಕಾಗಿರೋದ್ರಿಂದ, ನೀವೇನು 2 wheeler ಆಗಿರೋದ್ರಿಂದ ನಿಮಗೆ ಬೇಕಾಗಿರುತ್ತೆ, ಬೇಕೇ ಆಗಿರುತ್ತೆ ಅದು, ಅದಕ್ಕೋಸ್ಕರ ನೀವು ತಾಣ್ತಿದ್ದೀರಾ. ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಲೋನ್ ಹೋಗ್ದಲೆ ಇದೇ ಗಾಡಿನ ಸೆಕೆಂಡ್ ಹ್ಯಾಂಡ್ಲು ತಗೊಂಡ್ರೆ ಬೆಟ್ರು. ಯಾಕಂದರೆ ಫಸ್ಟ್ ಹ್ಯಾಂಡ್ಲು ತಾಣ್ತಿರಲ್ಲ, ಫಸ್ಟ್ ಹ್ಯಾಂಡ್ಲು ಬೇಗ ಡಿಪ್ರಿಷಿಯೇಟ್ ಆಗುತ್ತೆ. 40 to 50% ಫಾಸ್ಟಾಗಿ ಡಿಪ್ರಿಷಿಯೇಟ್ ಆಗಿಬಿಡುತ್ತೆ ಇದು ಗಾಡಿ. ಈಗ ನೀವೇನಾದ್ರು 1 ಲಕ್ಷ ರೂಪಾಯಿ ಗಾಡಿ ತಂದ್ರೆ, ನೀವು ಹೊರಗೆ ತಂದ ತಕ್ಷಣ 70,000 ಕೇಳ್ತಾರೆ, 60,000 ಕೇಳ್ತಾರೆ. ನೀವು ಅದೇ ಗಾಡಿನ ಒಂದು 50,000 ಬೈ ಮಾಡಿದ್ರೆ, ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ನೀವು ಸೆಲ್ ಮಾಡಿದ್ರು ಕೂಡ ಇದು ಅಷ್ಟೊಂದು ಡಿಪ್ರಿಷಿಯೇಟ್ ಆಗಿರಲ್ಲ. ಸೆಕೆಂಡ್ ಹ್ಯಾಂಡ್ಲು ಗಾಡಿ ಬೇಗ ಡಿಪ್ರಿಷಿಯೇಟ್ ಆಗಲ್ಲ. ನೀವೇನಾದ್ರು ಒಳ್ಳೆ ಪ್ರೈಸಿಗೆ ಬೈ ಮಾಡಿದ್ರೆ ಬೇಗ ಡಿಪ್ರಿಷಿಯೇಟ್ ಆಗಲ್ಲ. ನೀವು ಸ್ವಲ್ಪ ದಿವಸ ಓಡಿಸಿ ಇದೇ ರೇಟಿಗೆ ಸೆಲ್ ಮಾಡ್ಬೋದು. ಅಂದರೆ ಒಂದು 3-4 ವರ್ಷ ಓಡಿಸಿ 30,000 ಸೆಲ್ ಮಾಡ್ಬೋದು. ಕಳ್ಕೊಂಡ್ರೆ ನೀವು 20,000 ಅಷ್ಟೇ. ಬಟ್ ಇಲ್ಲಿ 1 ಲಕ್ಷಕ್ಕೆ ತಗೊಂಡು ನೀವು 50,000 ಸೆಲ್ ಮಾಡಿದ್ರು 50,000 ಕಳ್ಕೊಂತೀರಾ. ಅದಕ್ಕೇ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬೈ ಮಾಡಿ. ನಿಮ್ಮ ಮನೆಗೆ ಹೇಳ್ಬೋದು, ಸೆಕೆಂಡ್ ಹ್ಯಾಂಡಲ್ಲೇ ಆಗ್ತಾ ಅಂತೀಯ, ಹೊಸ ತಗೊಂಡ್ಬಿಡು ಅಂತ. ಬಟ್ ಅವರಿಗೆ ಅರ್ಥ ಮಾಡಿಸಿ ಸೆಕೆಂಡ್ ಹ್ಯಾಂಡ್ ತಗೊಂಡು ಉಳಿದಿದ್ದ ದುಡ್ಡನ್ನ ಬೇಕಾದ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಇತ್ಲಾಗ ಇನ್ವೆಸ್ಟು ಮಾಡ್ದಂಗಾಯ್ತು, ಇತ್ಲಾಗ ಗಾಡಿನೂ ತಗೊಂಡಂಗಾಯ್ತು, ಇತ್ಲಾಗ ಯಾವುದೇ ರೀತಿ ಲೋನು ಇಲ್ಲ. ಲೋನು 13-14% ಇಂಟ್ರೆಸ್ಟ್ ಆಗ್ತಾರೆ 2 wheeler-ಅಲ್ಲಿ, ಅದಕ್ಕೆ ಬೇಡ ಅಂತಿದ್ದೀನಿ. ಬ್ರೋ, ನೀವು ಹೇಳ್ತಾ ಇದ್ದೀರಾ ಸ್ಟಾಕ್ನ ಸ್ವಿಚ್ ಮಾಡ್ತಾ ಇರಬೇಕು ಅಂತ. ಸ್ವಿಚ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಸಿಗುತ್ತೆ ಹೇಳಿ? ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲ್ಲ, ಸ್ವಿಂಗ್ ಟ್ರೇಡಿಂಗ್ ಆಗುತ್ತೆ. ಟೈಟಾನ್ ಶೇರ್ ಬೈ ಮಾಡಿ 25 ವರ್ಷ ಹೋಲ್ಡ್ ಮಾಡಿದ್ದಕ್ಕೆ ಅಲ್ವಾ ರಾಕೇಶ್ ಜುನ್ವಾಲಾಗೆ ಇಷ್ಟೊಂದು ರಿಟರ್ನ್ ಸಿಕ್ಕಿರೋದು. ಏನೋ ಪ್ರಾಬ್ಲಮ್ ಆಯಿತು ಅಂತ 2 yearಗೆ ಶೇರ್ನ ಎಕ್ಸಿಟ್ ಮಾಡಿದ್ರೆ ಅಷ್ಟೊಂದು ರಿಟರ್ನ್ ಸಿಗ್ತಾ ಇರಲಿಲ್ಲ ಅಲ್ವಾ? ಹೌದು ಬ್ರೋ, ಶಾರ್ಟ್ ಟರ್ಮಲ್ಲಿ ಮಾಡಿದ್ರೆ ಸ್ವಿಂಗ್ ಟ್ರೇಡ್ ಆಗುತ್ತೆ. ಶಾರ್ಟ್ ಟರ್ಮ್ ಅಂದರೆ 6 ತಿಂಗಳು 7 ತಿಂಗಳು ಈ ಥರ ಮಾಡಿದ್ರೆ ಸ್ವಿಂಗ್ ಟ್ರೇಡ್ ಆಗುತ್ತೆ ಬ್ರೋ. 2 ವರ್ಷಕ್ಕೆ ನೀವು ಸ್ವಿಚ್ ಮಾಡಲೇಬೇಕು ಬಿಸ್ನೆಸ್ನ. ಲೈಫ್ ಟೈಮ್ ಇಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ಆಮೇಲೆ ನೀವು ಟೈಟಾನ್ ಎಕ್ಸಾಂಪಲ್ ತೊಗೊಂಡ್ರಲ್ಲ, ಟೈಟಾನ್ನ ರಾಕೇಶ್ ಜುನ್ವಾಲಾ ಪಿರಾಮಿಡ್ ಮಾಡಿರೋದು. ಪಿರಾಮಿಡ್ ಅಂದರೆ ಇನಿಷಿಯಲಿ ಸ್ವಲ್ಪ ಶೇರ್ನ ಬೈ ಮಾಡೋದು, ಸ್ವಲ್ಪ ಶೇರ್ನ ಬೈ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಶೇರ್ಸ್ ಮೇಲೆ ಹೋಗ್ತಾ ಅವ್ನಿಗೆ ಕಾನ್ಫಿಡೆಂಟ್ ಬರ್ತಾ ಬಿಸ್ನೆಸ್ ಮಾಡಲು ಅರ್ಥ ಆಗ್ತಾ ಜಾಸ್ತಿ ಕ್ವಾಂಟಿಟಿ ಬೈ ಮಾಡ್ಕೊಂಡು ಹೋಗೋದು. ಇದನ್ನೇ ಪಿರಾಮಿಡ್ ಅಂತ ಕರೀತಾರೆ. ಎಲ್ಲ ದುಡ್ಡು ತಗೊಂಡು ಒಂದೇ ಸಲ ಹಾಕಿಲ್ಲ, ಬಿಸ್ನೆಸ್ ಮಾಡಲ್ ಇಂಪ್ರೂವ್ ಆಗ್ತಾ ಕಂಪ್ನಿ ಚೆನ್ನಾಗಿ ಗ್ರೋ ಆಗ್ತಾ ಪಿರಮಿಡ್ ಮಾಡ್ತಾ ಹೋಗಿರೋದು. ಟೈಟಾನು 20 yearsಲ್ಲಿ ಯಾವುದೇ ಒಂದು ಇಯರ್ ಡಿಗ್ರೋತ್ ಆಗೇ ಇಲ್ಲ. ಸೇಲ್ಸ್ ಡಿಗ್ರೋತ್ ಆಗಿಲ್ಲ, ಪ್ರಾಫಿಟ್ ಡಿಗ್ರೋತ್ ಆಗಿಲ್ಲ 20 yearsಲ್ಲಿ. ಅದನ್ನ ಯಾಕೆ ಸೆಲ್ ಮಾಡೋಣ? ಬಿಸ್ನೆಸ್ ಮಾಡಲ್ ಅಷ್ಟು ಸ್ಟ್ರಾಂಗ್ ಇದೆ, ಎವ್ರಿ ಇಯರ್ ಗ್ರೋ ಆಗ್ತಾ ಇದೆ, ಏನಕ್ಕೆ ಸೆಲ್ ಮಾಡೋಣ? ಅಂತದನ್ನ ಇಟ್ಕೊಂಡೇ ಕುತ್ಕೊಬೇಕಲ್ಲ. ಏನಾದರೂ ಥ್ರೆಟ್ ಬಂದರೆ, ಬಿಸ್ನೆಸ್ಸಲ್ಲಿ ಥ್ರೆಟ್ ಬಂದರೆ, ಏನಾದರೂ ಪ್ರಾಬ್ಲಮ್ ಆದರೆ, ಏನಾದರೂ ಇದಾದರೆ ಅಂಥ ಟೈಮಲ್ಲಿ ಅದನ್ನು ಸೆಲ್ ಮಾಡಬೇಕು, ಎಕ್ಸಿಟ್ ಮಾಡಬೇಕು, ಅಥವಾ ಬೇರೆ ಆಪರ್ಚುನಿಟಿ ಸಿಕ್ಕರೆ ಅಲ್ಲಿಗೆ ಹೋಗಬೇಕು. ಟೈಟಾನ್ಗೆ ಅಂತರ ಪರಿಸ್ಥಿತಿ ಬಂದೇ ಇಲ್ಲ. ಅದರಿಂದ ರಾಕೇಶ್ ಜುನ್ವಾಲಾ 20 ವರ್ಷ ಇಟ್ಕೊಂಡು ಕುಂತಿದ್ದು. ಆಮೇಲೆ ಹಳೆ ಕಾಲ ಹಂಗಿತ್ತು, ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಇದ್ವು. ಈ ಕೋಲ್ಗೇಟ್ ಎಲ್ಲಾನು ನಮ್ಮ ಕ್ಲೈಂಟ್ ಎಷ್ಟೋ ಜನ ಇಟ್ಕೊಂಡಿದ್ದಾರೆ, 36-35 ರೂಪಾಯಿಗೆಲ್ಲ ಬೈ ಮಾಡಿದ್ದಾರೆ. ಅದು ಬೋನಸ್ ಸ್ಪ್ಲಿಟ್ ಎಲ್ಲ ಮಾಡಿ ಇವಾಗ ಎಷ್ಟೋ ದುಡ್ಡಾಗಿದೆ, ಇನ್ನೂ ಇಟ್ಕೊಂಡಿದ್ದಾರೆ. ಬಟ್ ಇವಾಗ ಸೇಮ್ ಕೋಲ್ಗೇಟ್ ಬರಕ್ಕೆ ಚಾನ್ಸ್ ಇಲ್ಲ. ಅವಾಗ ಕೋಲ್ಗೇಟ್ ಬಿಟ್ಟರೆ ಬೇರೆ ಬ್ರ್ಯಾಂಡೇ ಇರಲಿಲ್ಲ ಮಾರ್ಕೆಟಲ್ಲಿ. ಬಟ್ ಇವಾಗ ಎಷ್ಟು ಕಾಂಪಿಟೇಷನ್ ಇದೆ, ಹೊಸ ಸ್ಟಾರ್ಟ್ಅಪ್ ಬ್ರ್ಯಾಂಡ್ಗಳು ಬರ್ತವೆ. ಡಿಜಿಟಲ್ ಇರೋದ್ರಿಂದ ಮುಂಚೆ ಏನಾಗಿತ್ತು ಗೊತ್ತಾ? ಮುಂಚೆ ಮೋಟ್ ಅಂತ ಕರಿತಿದ್ವಿ ನಾವು. ಮೋಟ್ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಮೋಟ್ ಅಂದರೆ ಒಂದು ಕೋಟೆ ಇರುತ್ತೆ, ಕೋಟೆ ಸುತ್ತ ನೀರಿರುತ್ತೆ, ಆ ನೀರೊಳಗೆ ಮೊಸಳೆಗಳನ್ನ ಬಿಟ್ಟಿರ್ತಾರೆ. ಯಾಕಂದರೆ ಹೊರಗಡೆಯಿಂದ ಬಂದುಬಿಟ್ಟು ಆ ಕೋಟೆ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ. ಅವನೇನು ಮಾಡಬೇಕು, ನೀರಲ್ಲಿ ಈಚ್ಕೊಂಬರ್ಬೇಕು. ಈಚ್ಕೊಂಬರೋಕ್ಕಾಗಲ್ಲ, ಬಿಕಾಸ್ ಮೊಸಳೆಗಳಿರ್ತವೆ. ಅವಾಗ ಅವನೇನು ಮಾಡ್ತಾನೆ, ಈಸಿಲಿ ಎಂಟ್ರಿ ಆಗೋಕ್ಕಾಗಲ್ಲ ಕೋಟೆಗೆ. ದ ಸೇಮ್ ವೇ ಬಿಸ್ನೆಸ್ಗಳು ಮೋಟ್ ಮಾಡ್ಕೊಂಡಿರ್ತವೆ. ಈ ಮೋಟ್ನ ಬ್ರೇಕ್ ಮಾಡೋದು ಭಾರಿ ಕಷ್ಟ ಇರುತ್ತೆ. ಈಗ ನೀವು FMCG ಬ್ರ್ಯಾಂಡ್ಗಳನ್ನ ನೋಡ್ತಾ ಇದ್ರೆ, ಹಳೆ ಕಾಲದಲ್ಲಿ ಅವ್ರದ್ದು ಮೋಟ್ ಏನಿತ್ತಂದರೆ ಡಿಸ್ಟ್ರಿಬ್ಯೂಷನ್ ಎಷ್ಟು ಸ್ಟ್ರಾಂಗ್ ಇತ್ತಂದರೆ ಅವ್ರದ್ದು, ಈ ಕಾರಣದಿಂದ ಅವ್ರದ್ದು ಮೋಟ್ ಸ್ಟ್ರಾಂಗ್ ಇತ್ತು. ಎಕ್ಸಾಂಪಲ್ ಹಿಂದೂಸ್ತಾನ್ ಯೂನಿಲಿವರ್ ಹತ್ರ
ಲಕ್ಷಾಂತರ ಡಿಸ್ಟ್ರಿಬ್ಯೂಟರ್ ಇದ್ರು, ಲಕ್ಷಾಂತರ ಡೀಲರ್ ಇದ್ರು, ಅದೇ ರೀತಿ ಲಕ್ಷಾಂತರ ರಿಟೇಲ್ ಶಾಪ್ ಇದ್ರು. ನಾಳೆ ಹಿಂದೂಸ್ತಾನ್ ಯೂನಿಲಿವರ್ ಯಾವುದೇ ಬ್ರ್ಯಾಂಡ್ ಲಾಂಚ್ ಮಾಡಿದ್ರು ಕೂಡ 2-3 ದಿವಸದಲ್ಲಿ ಆಗ್ಲಡೆ ಅದು ಅಂಗಡಿಗೆ ಬಂದಿರೋದು. ಈ ಥರ ಮಾಡೋಕ್ಕಾಗೋದು ಡಿಸ್ಟ್ರಿಬ್ಯೂಷನ್ ಇಂದ, ನೆಟ್ವರ್ಕ್ ಇಂದ. ಈ ಮೋಟು ಅವಾಗ ಭಾಳ ವರ್ಕ್ ಆಗ್ತಿತ್ತು. ಬಟ್ ಇವಾಗ ಏನಾಗಿದೆ, ಇವಾಗ ಈ ಮೋಟ್ ವರ್ಕೇ ಆಗಲ್ಲ ನನ್ನ ಪ್ರಕಾರ. ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಈಸಿ ಅಲ್ಲ. ಅಮೆಝಾನಿಗೆ ತಗೊಂಡೋಗಿ ಲಿಸ್ಟ್ ಮಾಡಿಸೋದು, ಅಮೆಝಾನ್ ಡೈರೆಕ್ಟ್ ನಿಮ್ಮ ಮನೆ ಕಳಿಸ್ತಾನೆ. ಡಿಸ್ಟ್ರಿಬ್ಯೂಟರ್ ಎಲ್ಲ ಯಾಕೆ ಬೇಕು, ಡೀಲರ್ ಯಾಕೆ ಬೇಕು, ಈವನ್ ರಿಟೇಲರ್ಸ್ ಯಾಕೆ ಬೇಕು? ನಿಮ್ಮ ಹತ್ರ ಒಳ್ಳೆ ಬ್ರ್ಯಾಂಡ್ ಇದ್ರೆ ಆರಾಮ್ಸೆ ನೀವು ಯೂನಿಲಿವರ್ನೇ ಬೀಟ್ ಮಾಡ್ಬೋದು. ಈಗ ಮಾಡ್ತಿದಾರಲ್ಲ ಎಷ್ಟೋ ಬ್ರ್ಯಾಂಡ್ಗಳು. ಈ ಮೋಟ್ ಅವಾಗ ವರ್ಕ್ ಆಗ್ತಿತ್ತು, ಇವಾಗ ವರ್ಕ್ ಆಗ್ತಾ ಇಲ್ಲ. ಇದೇ ರೀತಿ ಗೂಗಲ್ ಮುಂಚೆ ಸರ್ಚ್ ಇಂಜಿನ್ ಗೂಗಲ್ದು ಮೇನ್ ರೆವಿನ್ಯೂ. 75% ಆಫ್ ದಿ ಗೂಗಲ್ದು ಏನ್ ಬರ್ತಿತ್ತಲ್ಲ ರೆವಿನ್ಯೂ, ಅದು ಸರ್ಚ್ ಇಂಜಿನ್ ಇಂದ ಬರ್ತಾ ಇತ್ತು. ಅಂದ್ರೆ ನೀವು ಹೋಗಿ ಗೂಗಲ್ ಆಗಿ ಸರ್ಚ್ ಮಾಡ್ತೀರಾ, ಟೂತ್ ಪೇಸ್ಟ್ ಅಂತ ಸರ್ಚ್ ಮಾಡ್ತೀರಾ, ಎಕ್ಸಾಂಪಲ್ ಹೇಳ್ತಿದ್ದೀನಿ, ಅಥವಾ ಮೊಬೈಲ್ ಅಂತ ಸರ್ಚ್ ಮಾಡ್ತೀರಾ. ಮೊಬೈಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಗೂಗಲ್ ನಿಮಗೆ ಒಂದು 6-7 ಮೊಬೈಲ್ನ ತೋರಿಸುತ್ತೆ. ಇನಿಷಿಯಲಿ ಕೆಳಗೆ ಹೋಗೋಕ್ಕೂ ಮುಂಚೆನೇ ತೋರಿಸುತ್ತೆ. ನೀವು ಅದನ್ನ ನೋಡಿ ಕ್ಲಿಕ್ ಮಾಡ್ತೀರಾ. ಈ ಕ್ಲಿಕ್ ಮಾಡೋದಕ್ಕೆ ಗೂಗಲ್ ಆ ಮೊಬೈಲ್ ಕಂಪ್ನಿಗಳಿಂದ ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಇವ್ರ ಹತ್ರ ಆಡ್ಗೆ ದುಡ್ಡು ಇಸ್ಕೊಂತ ಇದ್ದ. ಇದರಿಂದ ಗೂಗಲ್ಗೆ ರೆವಿನ್ಯೂ ಬರ್ತಾ ಇತ್ತು. ಬಟ್ ಇವಾಗ ಸಡನ್ಲಿ ಏನಾಗ್ಬಿಡ್ತು, AI ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ಕಂಪ್ಲೀಟ್ಲಿ ಪಿಕ್ಚರೇ ಉಲ್ಟಾ ಆಗೋಯ್ತು. ಈಗ ಎಲ್ಲರೂ ಈ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಗೂಗಲ್ ಸುಮ್ಮನೆ ಆ ಆರ್ಟಿಕಲ್ ಈ ಆರ್ಟಿಕಲ್ ಅಂತ ತೋರಿಸ್ತಾನೆ, ಸರಿಯಾಗಿ ಆನ್ಸರ್ ಮಾಡಲ್ಲ, ಸರಿಯಾಗಿ ರಿಸಲ್ಟ್ ಬರಲ್ಲ ಅಂತ ಏನು ಮಾಡೋರು ಎಲ್ಲ ChatGPTಗೆ ಹೋದ್ರು. ಗೂಗಲ್ ಇಮಿಡಿಯೇಟ್ಲಿ ಜೆಮಿನಿ ತಾಂಬಂದ. ಜೆಮಿನೈ ತಂದ್ಬಿಟ್ಟು ಗೂಗಲ್ ಏನು ಮಾಡ್ದೆ, ನೀವು ಸರ್ಚ್ ಮಾಡಿದ ತಕ್ಷಣ ಗೂಗಲ್ ನಿಮಗೆ ಫಸ್ಟ್ಗೆ ಒಂದು ಪ್ಯಾರಾಗ್ರಾಫು ಮೇಲೇ ತೋರಿಸ್ಬಿಡ್ತಾನೆ ಏನಿದು ಅಂತ. ನೋಡಿರ್ಬೋದು ನೀವು. ಹಿಂಗೆ ತೋರಿಸಿದ ತಕ್ಷಣ ಏನಾಗುತ್ತೆ, ಈ ಗೂಗಲ್ ಆ್ಯಡ್ ಪ್ಲೇಸ್ ಮಾಡೋಕ್ಕೆ ಜಾಗ ಇಲ್ಲ. ಬಿಕಾಸ್ ಫಸ್ಟಿಗೆ ಅಲ್ಲಿ ಆನ್ಸರ್ ಸಿಕ್ಕೋಯ್ತು. ಎಷ್ಟೋ ಜನ ಆ ಆನ್ಸರ್ ನೋಡೇ ವಾಪಸ್ ಹೋಗ್ಬಿಡ್ತಾರೆ, ಕೆಳಗಡೆ ಸ್ವೈಪ್ ಮಾಡ್ಕೊಂಡು ಹೋಗಲ್ಲ. ಇವನು ಆ್ಯಡ್ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗ ಹೇಳಿ ಗೂಗಲ್ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಯ್ತಾ ಇಲ್ಲ? ಇವಾಗ ನೀವು ಹಳೆ ಗೂಗಲ್ನೇ ನಂಬ್ಕೊಂಡು ಕೂತ್ಕೊಂತೀರಾ? ಇಮಿಡಿಯೇಟ್ಲಿ ನೀವು ಪ್ಲಾನ್ ಮಾಡಲಿಲ್ಲದ್ರೆ ಎಕ್ಸಿಟ್ ಆಗೋಕ್ಕೆ ಅಥವಾ ನೀವು ಚೇಂಜ್ ಮಾಡೋಕ್ಕೆ ಇನ್ನೂ ಹಂಗೆ ಆ ಶೇರ್ ಪ್ರೈಸ್ ಅಲ್ಲೇ ಕೊಳಿತಾ ಬಿದ್ದೋಗುತ್ತೆ. ಆಮೇಲೆ ಇದೊಂದು ಬಿಸ್ನೆಸ್ ನೋಡಿ, ಈ ಬಿಸ್ನೆಸ್ ಉಟ್ಕೊಂಡಿದ್ದು ಜುರ್ ಅಂತ, ಬಿದ್ದೋಗಿದ್ದು ಜುರ್ ಅಂತ. DTHಗಳು ಬಂದ ತಕ್ಷಣ ಎಲ್ಲರೂ ಹೆಂಗೆ ಥಿಂಕ್ ಮಾಡಿದ್ರು, ಈಗ ಎಲ್ಲರ ಮನೆಯಲ್ಲೂ ಸ್ವಲ್ಪ ಹಳ್ಳಿಗಳಲ್ಲಿ ಕೇಬಲ್ ನೆಟ್ವರ್ಕ್ ಹೋಗೋದು ಕಷ್ಟ, ಎಲ್ಲರೂ DTH ಬೈ ಮಾಡ್ತಾರೆ. DTH ಬೈ ಮಾಡೋದ್ರಿಂದ ಇವ್ರದ್ದು ಬಿಸ್ನೆಸ್ ಬೂಮ್ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಅದು ಲಾಂಚ್ ಮಾಡಿರೋದಕ್ಕೋ ಏನೋ ಗೊತ್ತಿಲ್ಲ, ಬರ್ತಾ 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 ಏನಾಯಿತು, ಟಿವಿನೇ ಕೊಲ್ಯಾಪ್ಸ್ ಆಗ್ತಾ ಬಂತಲ್ಲ. ಇಂಟರ್ನೆಟ್ TV ಪ್ಲೇಸ್ನ ಯೂಸ್ ಮಾಡ್ಕೊಂತು, ಯೂಟ್ಯೂಬ್ TV ಪ್ಲೇಸ್ನ ಯೂಸ್ ಮಾಡ್ಕೊಂತು. ಈಗ DTH ಅಲ್ಲಿ ಎಷ್ಟು ಜನ, ನಮ್ಮ ಮನೆಗಂತೂ DTH ಇಲ್ಲ, ವೈಫೈನಲ್ಲೇ ಇದೆ. ವೈಫೈನಲ್ಲಿ ಎಲ್ಲ ಚಾನಲ್ಗಳು ಬರುತ್ತೆ, ಸೋನಿ ಲಿವ್ ಬರುತ್ತೆ, ಕಲರ್ಸ್ ಬರುತ್ತೆ, ಝೀ ಬರುತ್ತೆ, ಅದರಲ್ಲೇ ನೋಡ್ತಾರೆ. ಇದನ್ನೇ ಹಾಕ್ಸಿಲ್ಲ. ಇವಾಗ ನೋಡಿ ಡಿಶ್ TV ಶೇರ್ ಯಾವ ರೀತಿ ಆಯಿತು, ಟಾಟಾ ಸ್ಕೈ ಯಾವ ರೀತಿ ಆಯಿತು, ಹೆಂಗೆ ಕೊಲ್ಯಾಪ್ಸ್ ಆಗ್ತಾ ಬಂತು, ಹಾತ್ವೇ ಯಾವ ರೀತಿ ಆಯಿತು. ಹಾತ್ವೇನು ಕೇಬಲ್ ನೆಟ್ವರ್ಕ್. ಇದನ್ನು ಮುಂಚೆನೇ ನಾವು ಪ್ರಿಡಿಕ್ಟ್ ಮಾಡಲಿಲ್ಲದ್ರೆ, ಮುಂಚೆನೇ ನಾವು ಅದನ್ನು ಅನಲೈಸ್ ಮಾಡಲಿಲ್ಲದ್ರೆ ನಾವೇನು ಮಾಡಬೇಕಾಗುತ್ತೆ, ಮುಳುಗ್ತಿರೋ ಬೋಟಲ್ಲಿ ಕಾಲು ಹಿಡ್ಕೊಂಡು ಕುತ್ಕೊಬೇಕಾಗುತ್ತೆ. 2 ದಿವಸ ಬಿತ್ತು ಅಂದ್ರೆ ಏನಾಗಲ್ಲ, ನಾವು ಆರಾಮ್ಸೆ ಕುತ್ಕೊಂತೀವಿ, ಇವತ್ತಲ್ಲ ನಾಳೆ ಶೇರ್ ಪ್ರೈಸ್ ಮೇಲೋಗುತ್ತೆ ಅಂತ. ಬಿಕಾಸ್ ಹಳೆ ಕಾಲ ಅಲ್ಲ ಇದು. ಇವಾಗ ಕಾಲ ಚೇಂಜ್ ಆಗಿದೆ, ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಬಿಸ್ನೆಸ್ ಮಾಡೆಲ್ಗಳೇ ಫಾಸ್ಟಾಗಿ ಚೇಂಜ್ ಆಗ್ತವೆ. ಯಾರು ಅಡಾಪ್ಟ್ ಆಗಲ್ಲ, ಬಿಸ್ನೆಸ್ಗಳು ಬೇಗ ಕೊಲ್ಯಾಪ್ಸ್ ಆಗ್ತವೆ. ನಾವಿಲ್ಲಿ ಬೆಟ್ ಮಾಡ್ತಿರೋದು ಶೇರ್ಸ್ ಮೇಲಲ್ಲ, ಬಿಸ್ನೆಸ್ ಮೇಲೆ. ಅದರಿಂದ ನಾವು ಈ ಥರ ಮಾಡ್ತಾನೆ ಇರಬೇಕು. ಅದನ್ನು ಜಾಸ್ತಿ ಫಂಡ್ ಮ್ಯಾನೇಜರ್ಗಳು ಮಾಡ್ತಿರ್ತಾರೆ. ಅದಕ್ಕೆಲ್ಲ PMS ಎಲ್ಲ ಫೇಮಸ್ ಆಗಿದ್ದು, ಈ ಸ್ಮಾಲ್ PMS ಎಲ್ಲ ಫೇಮಸ್ ಆಗಿದ್ದೆ ಇದೇ ರೀಸನಿಂದಾನೆ. ಈ ಥರ ಎಲ್ಲರಿಗೂ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಎಲ್ಲರಿಗೂ ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಬಟ್ ನಾವು ಮಾಡಬೇಕಂದ್ರೆ ಆ ಫಂಡ್ ಮ್ಯಾನೇಜರ್ ಕೈಲಿ ದುಡ್ಡು ಕೊಡ್ತೀವಿ, ಅವ್ನು ಮಾಡ್ಕೊಂಡು ಕುತ್ಕೊಂತಾನೆ. ನೀವು ಈ ಥರ ಏನಾದರೂ PMS ಅಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ಗೆ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮತ್ತು ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಅವರೆಲ್ಲರೂ ಎಕ್ಸ್ಪರ್ಟ್ಸ್ ಇರ್ತಾರೆ. ಈ ರೀಸನಿಂದ ನಾವು ಆ ಡಿಸಿಷನ್ನ ತಗೊಳ್ಬೇಕು. ಲೈಫ್ ಟೈಮ್ ಒಂದೇ ಶೇರ್ನ ಇಟ್ಕೊಂಡು ಕುತ್ಕೊಳಕ್ಕೆ ಬರಲ್ಲ. ಈ ಕಾಲ ಚೇಂಜ್ ಆಗ್ತಾ ಇದೆ. ಹಾಯ್ ಬ್ರೋ, ಫಸ್ಟ್ ಆಫ್ ಆಲ್ ನಿಮ್ಮ ಕಂಟೆಂಟ್ಗೆ ಬಿಗ್ ಥ್ಯಾಂಕ್ ಯು. ನಿಮ್ಮ YT ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಇದರಿಂದ ನನಗೆ ಇನ್ವೆಸ್ಟ್ಮೆಂಟ್ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ. ಒಂದು ಸಜೆಷನ್ ಬೇಕಿತ್ತು ಬ್ರೋ. ನನ್ನ PF ಅಕೌಂಟಲ್ಲಿ 90K ಇದ್ದಾವೆ. ಆನ್ಯುವಲ್ ಇಂಟ್ರೆಸ್ಟ್ 8.25 ಬರ್ತಾ ಇದೆ. ಸೊ ಲೈಟಾಗಿ ರಿಸ್ಕ್ ತಗೊಳ್ಬೇಕು ಅಂತ ಮಾಡಿದ್ದೀನಿ. PFನಲ್ಲಿರೋ 90Kನಲ್ಲಿ 50K ವಿಡ್ರಾ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಲಮ್ಸಮ್ ಮಾಡಿದರೆ ನನಗೆ ಆನ್ಯುವಲ್ ಇಂಟ್ರೆಸ್ಟ್ ಅಬ್ಸಲ್ಯೂಟ್ಲಿ 8.5ಗಿಂತ ಜಾಸ್ತಿ ಬರುತ್ತೆ. MF ಲಾಂಗ್ ಟರ್ಮ್ ಅರೌಂಡ್ 10 ಇಯರ್ಸ್ ಅಂದರೆ ಜಾಸ್ತಿ ರಿಸ್ಕ್ನ ಇರಲ್ಲ. ಮತ್ತು ನಾನು ಆಪ್ಟ್ ಮಾಡ್ಕೊಂಡಿರೋದು ಮೋತಿಲಾಲ್ ಮಿಡ್ ಕ್ಯಾಪ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬ್ರೋ? ಇದರಲ್ಲಿ ನನ್ನ ಅಭಿಪ್ರಾಯ ಏನಂದರೆ, ನೀವು ಈ ಥರ PF ದುಡ್ಡನ್ನ ವಿಡ್ರಾ ಮಾಡೋದು ಒಳ್ಳೇದಲ್ಲ. ಯಾಕಂದರೆ ನೀವು ಇದನ್ನು ತಗೊಂಬಂದು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ರಿಟರ್ನ್ ಸಿಗ್ಬೋದು, ಒಂದು 16-17% ಸಿಗ್ಬೋದು, ಡಬಲ್ ಸಿಗ್ಬೋದು ಇದಕ್ಕಿಂತ. ಬಟ್ ಪ್ರಾಬ್ಲಮ್ ಏನಂದರೆ, ನೀವು ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗಲ್ಲ. ನಿಮ್ಗೆ ಏನಾದರೂ ದುಡ್ಡು ಬೇಕಾದಾಗ ನಿಮಗೆ ಆ ಮ್ಯೂಚುವಲ್ ಫಂಡಲ್ಲಿರೋ ಅಮೌಂಟು ಕಾಣ್ತಾ ಇರುತ್ತೆ, ಕಣ್ಣಲ್ಲಿ ಕಾಣ್ತಾ ಇರುತ್ತೆ. ಯಾರನ್ನ ಫ್ರೆಂಡು ಅಲ್ಲಿ ಏನೋ ಫೋನ್ ನೋಡಿದ್ರಿ, ಫ್ಲಿಪ್ಕಾರ್ಟಲ್ಲಿ ಓಪನ್ ಮಾಡ್ಬೇಕಾದ್ರೆ ಹಿಂಗೆ ಸ್ವೈಪ್ ಮಾಡ್ತಾ ಯಾವುದೋ ಒಂದು ಫೋನ್ ನೋಡಿದ್ರಿ, ಅಥವಾ ಏನೋ ಒಂದು ನೋಡಿದ್ರಿ, ಅಥವಾ ನಿಮ್ಮ ಫ್ರೆಂಡ್ ಎಲ್ಲೋ ಬಾರೋ ಟ್ರಿಪ್ ಹೋಗೋಣ ಅಂತ ಕರೀತಾನೆ. ಮ್ಯೂಚುವಲ್ ಫಂಡಲ್ಲಿ ಇದೇ ಪ್ರಾಬ್ಲಮ್ಮು. ನೀವು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಲ್ಲ, ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗಲ್ಲ. ಅದೇ PF ಅಲ್ಲಾದರೆ ನೀವು ವಿಡ್ರಾ ಮಾಡೋದು ಕಷ್ಟ ಇರೋದ್ರಿಂದ ನೀವು ಅಲ್ಲಿ ವಿಡ್ರಾ ಮಾಡಲ್ಲ. ಇದರಿಂದ ನಿಮ್ಮ ಕೈಲಿ ದುಡ್ಡು ಇರುತ್ತೆ,
ನೀವು ಹಂಗೂ ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕಂದ್ರೆ ದಯವಿಟ್ಟು SIP ಮಾಡಿ. SIP ಮಾಡಿ ತಿಂಗಳ 2,000 3,000 5,000 10,000 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು SIP ಮಾಡ್ಕೊಂಡು ಹೋಗಿ. ಈ ಥರ ಮಾಡಬೇಡಿ. PF ಪಾಡಿಗೆ PFನ ಬಿಟ್ಟುಬಿಡಿ. SIP ಥ್ರೂ ನಿಮ್ಮ ಡಿಸಿಪ್ಲಿನ್ನ ಬೆಳೆಸ್ಕೊಂಡು ಹೋಗಿ. ಒನ್ಸ್ ನಿಮ್ಮ ಡಿಸಿಪ್ಲಿನ್ ಸ್ಟ್ರಾಂಗ್ ಆದಾಗ ಆಮೇಲೆ ನೀವು ಏನು ಬೇಕಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿ. ನನಗೂ ಇಷ್ಟ ಈ ಥರ PF ಅಲ್ಲೆಲ್ಲ ದುಡ್ಡು ಹಾಕೋದು ಸುಮ್ಮನೆ ಟೈಮ್ ವೇಸ್ಟು, ಅದನ್ನು ತಗೊಂಬಂದು ಮಾರ್ಕೆಟಲ್ಲಿ ಹಾಕ್ಬೇಕಂತ ನನಗೂ ಗೊತ್ತಿದೆ. ಬಟ್ ಆದರೆ ಡಿಸಿಪ್ಲಿನ್ ಇಲ್ದಲೇ ಕಾರಣ ಆ ದುಡ್ಡನ್ನು ಹಾಳು ಮಾಡಿಬಿಡ್ತೀವಿ. ಅದಕ್ಕೋಸ್ಕರನೇ SIP ಸ್ಟಾರ್ಟ್ ಮಾಡಿ. SIPಯಿಂದ ನಿಮ್ಮ ಡಿಸಿಪ್ಲಿನ್ ಬೆಳೆಯುತ್ತೆ, ಆಮೇಲಿಂದ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸರ್ ಡಾಕ್ಟರ್ಸು ಇಂಜಿನಿಯರ್ಸ್ನ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಫ್ಯೂಚರಲ್ಲಿ ಸ್ಟಾಕ್ ಮಾರ್ಕೆಟ್ ಸ್ಲೋ ಡೌನ್ ಆಗ್ಬೋದಾ ಬಿಕಾಸ್ ಆಫ್ ಅರ್ನಿಂಗ್ಸ್? ಬ್ರೋ ಆ ಥರ ಏನಾಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇಂದ ಇನ್ನೂ ಜಾಬ್ ಎಫಿಷಿಯೆಂಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ 20 ವರ್ಷದಿಂದ ಅಕೌಂಟೆಂಟ್ಸ್ಗಳಿದ್ರು. ಅಕೌಂಟೆಂಟ್ಸ್ಗಳು ಏನು ಮಾಡೋರು, ಅಕೌಂಟ್ಸ್ನ ಬುಕ್ಗಳಲ್ಲಿ ಬರ್ಕೊಳೋರು, ಬ್ಯಾಲೆನ್ಸ್ ಶೀಟ್ನ ಮ್ಯಾನ್ಯುವಲಿ ಮಾಡೋರು. ಕಂಪ್ಯೂಟರ್ ಬಂದ ಮೇಲೆ ಏನಾಯಿತು, ಎಲ್ಲ ಡಿಜಿಟಲ್ ಆಯಿತು. ಎಕ್ಸೆಲಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಟ್ಯಾಲಿನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನಾಯಿತು, ಅವಾಗಿರೋ ಅಕೌಂಟೆಂಟೇ ಇವಾಗಲೇ ಇದ್ದಾರೆ, ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಕೆಲಸ ಇನ್ನೂ ಎಫಿಷಿಯನ್ಸಿ ಆಗಿರೋ ಕಾರಣದಿಂದ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ. ಒಂದು ಕಡೆ ಜಾಬ್ ಲಾಸ್ ಆದರೆ ಇನ್ನೊಂದು ಕಡೆ ಜಾಬ್ ಉಟ್ಕೊಂತವೆ. ಓಕೆ, ಇವಾಗ ನಾವು ಡಾಕ್ಟರ್ದು ಎಕ್ಸಾಂಪಲ್ ತಗೊಂಡ್ರೆ ಡಾಕ್ಟರ್ ನ ಹೆಂಗೆ ಯೂಸ್ ಮಾಡ್ಬೋದು, ಇಂದ ಡಾಕ್ಟರ್ ರಿಪ್ಲೇಸ್ ಆಗ್ತಾರಾ ಇಲ್ಲ ಅಂತ ನಿಮ್ಮ ಕ್ವಶನ್. ಈಗ ನೀವು ಈ ಥರ ಯೋಚನೆ ಮಾಡಿ, ಡಾಕ್ಟರ್ಗಳ ಹತ್ರ ಡೇಟಾ ಇದೆ, ಇದೆ. ಜಗತ್ತಿನಾದ್ಯಂತ ಎಲ್ಲ ಡೇಟಾಗಳನ್ನು ಆ ನಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಈಗ ಈ ಪೇಷಂಟ್ ಬಂದು ಹೇಳ್ತಾನೆ, ನನಗೆ ಈ ಥರ ಆಗ್ತಾ ಇದೆ, ನನಗೆ ಈ ಥರ ಆಗ್ತಾ ಇದೆ, ಈ ಥರ ಸಿಂಪ್ಟಮ್ ಇದೆ ಅಂತ. ಜಗತ್ನಲ್ಲಿ ಯಾರಾದರೂ ಒಬ್ರಿಗೆ ಈ ಥರ ಸಿಂಪ್ಟಮ್ ಇರುತ್ತಾ? ಈ ಸಿಂಪ್ಟಮು ಡಾಕ್ಟ್ರಿಗೆ ಮುಂಚೆ ಗೊತ್ತಿರಲಿಲ್ಲ. ಡಾಕ್ಟರ್ದು ಜಸ್ಟ್ ಮೆಮೊರಿ ಪವರ್ ಅಲ್ಲ, ಮೆಮೊರಿ ಎಷ್ಟಂತ ಸ್ಟೋರ್ ಮಾಡ್ಕೊಳಕ್ಕಾಗುತ್ತೆ. ಅವಾಗ ಡಾಕ್ಟರ್ ಏನು ಮಾಡೋರು, 1-2 ದಿವಸ ನೋಡೋಣ, 3 ದಿವಸ ನೋಡೋಣ, 4 ದಿವಸ ನೋಡೋಣ ಅಂತ ವೆಯ್ಟ್ ಮಾಡೋರು. ಆ ಸಿಂಪ್ಟಮ್ ಅವ್ರಿಗೆ ಅರ್ಥ ಆಗೋವರೆಗೂ ಟೈಮ್ ತೊಗೊಳೋರು. ಇವಾಗ ಏನು ಮಾಡ್ಬೋದು, ಡಾಕ್ಟ್ರ್ ಈಗ ಹೋಗಿ ಇವ್ರು ಹೇಳ್ತಾರೆ, ಸರ್ ಈ ಥರ ನನಗೆ ಸಿಂಪ್ಟಮ್ ಕಾಣ್ತಾ ಇದೆ, ಏನು ಮಾಡ್ಬೇಕು ಸರ್, ಈ ಥರ ಆಗ್ತಾ ಇದೆ ಅಂತ. ಡಾಕ್ಟ್ರು ಸಡನ್ಲಿ ಮೇ ಬಿ ನಿನಗೆ ಇದೇ ಆಗಿದೆ, ಫಸ್ಟ್ ಸ್ಟೇಜಲ್ಲೇ ನಿನಗೆ ಕ್ಯಾನ್ಸರ್ ಕಾಣ್ತಾ ಇದೆ, ಸೆಕೆಂಡ್ ಸ್ಟೇಜಲ್ಲೇ ಕ್ಯಾನ್ಸರ್ ಕಾಣ್ತಾ ಇದೆ, ಮೇ ಬಿ ನಿಂದು ಲಿವರ್ ಪ್ರಾಬ್ಲಮ್ ಆಗಿದೆ, ಮೇ ಬಿ ನಿಮ್ಮದು ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಇಮ್ಮಿಡಿಯೇಟ್ಲಿ ಡಾಕ್ಟ್ರ್ ಏನು ಮಾಡ್ಬೋದು, ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಅವಾಗ ಏನಾಗುತ್ತೆ, ಪೇಷಂಟು ಸಾಯೋದು ಇನ್ನೂ ಕಮ್ಮಿ ಆಗುತ್ತೆ, ಡಾಕ್ಟ್ರುಗಳ ನೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಮುಂಚೆ ಜನ ಎಲ್ಲ ಸುಮ್ಮನೆ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ನುಂಗ್ಕೊಂಡು ಮನೆ ಕೂತ್ಕೊಂತಿದ್ರ, ಈಗ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರ್ ಬೇಗ ಸೊಲ್ಯೂಷನ್ ಕೊಡ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮುಂಚೆ ಒಂದು ಕ್ಯಾನ್ಸರ್ಗೆ 10 ಲಕ್ಷ ಖರ್ಚಾಗ್ತಾ ಇದ್ರೆ ಇವಾಗ ಒಂದು 2-3 ಲಕ್ಷದಲ್ಲೇ ಮುಗಿದೋಗ್ಬಿಡುತ್ತೆ, ಬಿಕಾಸ್ ಅರ್ಲಿ ಸ್ಟೇಜಲ್ಲಿದೆ. ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಮತ್ತೆ ಫ್ಯೂಚರಲ್ಲಿ ಸ್ಟಾಕ್ ಮಾರ್ಕೆಟ್ ಸ್ಲೋ ಡೌನ್ ಆಗುತ್ತೆ, ಬಿಕಾಸ್ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅರ್ನಿಂಗ್ಸ್ ಹೆಂಗೆ ಕಮ್ಮಿ ಆಗುತ್ತೆ, ಇಲ್ಲಿ ಡಾಕ್ಟ್ರೂ ದುಡಿತಿದಾರೆ, ಎಫಿಷಿಯೆಂಟ್ ಆಗುತ್ತೆ ಬ್ರೋ. ಮುಂಚೆ ಇದ್ದಕ್ಕಿಂತ ಎಫಿಷಿಯೆಂಟ್ ಆಗುತ್ತೆ. ಯಾರು ಯೂಸ್ ಮಾಡ್ತಿಲ್ಲ ಅವ್ರು ಸಫರ್ ಮಾಡ್ತಾರೆ. ಅವ್ರು ಮುಂಚೆನೇ ಲೋ ಅರ್ನಿಂಗ್ಸಲ್ಲಿ ಇರ್ತಾರೆ, ಅವರಿಂದ ಯಾವುದೇ ಸೊಸೈಟಿಗೆ ಯಾವುದೇ ರೀತಿ ಎಫೆಕ್ಟ್ ಮಾಡ್ತಿರಲ್ಲ. ಯಾರು ಅರ್ನಿಂಗ್ ಮಾಡ್ತಿರ್ತಾರಲ್ಲ ಅವ್ರು ಅದನ್ನ ಯೂಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ಲಾಭ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇದರಿಂದ ಹೊಸ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕ್ಬೋದು, ಈಸಿ ಸೊಲ್ಯೂಷನ್ ಹುಡುಕ್ಬೋದು. ಈಗ ಬೇಸಿಕ್ ಕೆಲಸನೇ ಮಾಡ್ತಿರ್ತಾರೆ ಒಬ್ರೊಬ್ರು, ಆ ಕೆಲಸ ಬೇಕೇ ಆಗಿರಲ್ಲ. ಅಂಥದನ್ನು ಮತ್ತು ರೋಬೋಟ್ ಕೈಯಲ್ಲಿ ಮಾಡಿಸ್ಬಿಟ್ಟು ಇವ್ರನ್ನ ಸ್ವಲ್ಪ ಅಪ್ ಆ್ಯಂಡ್ ಕೆಲಸಗಳು ಮಾಡೋ ಕಡೆ ಶಿಫ್ಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಒಬ್ಬ ಮನುಷ್ಯಂದು ಆವ್ರೇಜ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ನನ್ನ ಪ್ರಕಾರ ಜಾಬ್ ಕಿತ್ಕೊಳಲ್ಲ, ಇನ್ನು ನಮ್ಮದು ಇನ್ಕಮ್ನ ಜಾಸ್ತಿ ಮಾಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನು ಆಗುತ್ತೆ ಗೊತ್ತಾ, ಮನುಷ್ಯನು ಹೊಸ ಥರ ಹುಡುಕ್ತಾನೆ ಬ್ರೋ. ಈಗ 20 ವರ್ಷದ ಹಿಂದೆ ಫೋನ್ ಯಾರು ಯೂಸ್ ಮಾಡ್ತಿದ್ರು, ಫೋನಿಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿರ್ಬೋದು. ಯಾರು, ಫೋಟೋಗ್ರಾಫರ್ಗಳು, ಕ್ಯಾಲ್ಕುಲೇಟರ್ ಕಂಪ್ನಿಗಳು, ವಾಚ್ ಕಂಪ್ನಿಗಳು, ಇವರೆಲ್ಲನೂ ಕಳ್ಕೊಂಡಿರ್ಬೋದು. ಬಟ್ ಆದರೆ ಫೋನ್ ತಯಾರು ಮಾಡೋರು, ಸಿಮ್ ತಯಾರು ಮಾಡೋ ಕಂಪ್ನಿಗಳು, ಮತ್ತು ಈ ಥರ ಫೋನ್ ಪ್ರೊಡಕ್ಷನ್ ಮಾಡೋ ಕಂಪ್ನಿಗಳು, ಈ ಥರ ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಲ್ಲ. ಫೋನ್ ಸೆಲ್ ಮಾಡೋ ಕಂಪ್ನಿಗಳು ಇದ್ವಾ, ಅಂಗಡಿಗಳು ನೋಡಿದ್ರೆ ನೀವು ಅವಾಗ STD ಬೂತ್ ಹೋಗಿದೆ ಅಂತ ಹೇಳ್ತಿದ್ದೀರಾ. ಫೋನ್ ಸೆಲ್ ಮಾಡೋ ಕಂಪ್ನಿಗಳು ಎಷ್ಟೊಂದು ಉಟ್ಕೊಂಡಿದ್ದಾವೆ ಅಂತ ಯಾರು ಹೇಳ್ತಾ ಇಲ್ಲ. ಇದೇ ರೀತಿ ಹೋದ್ರೆ ಇನ್ನೊಂದು ಆಪರ್ಚುನಿಟಿ ಇಂಪ್ರೂವ್ ಆಗುತ್ತೆ. ಒಬ್ಬನ ಕೆಲಸ ಹೋಗಿದ್ರೆ ಇನ್ನೂ 4 ಜನಕ್ಕೆ ಕೆಲಸ ಸಿಕ್ಕಿರುತ್ತೆ. ಯಾರು ಅಡಾಪ್ಟ್ ಮಾಡ್ಕೊಂಡಿರ್ತಾನೆ ಅವನಿಗೆ, ಯಾರು ಅಡಾಪ್ಟ್ ಮಾಡ್ಕೊಂಡಿರಲ್ಲ ಅವ್ನಿಗೆ ಕೆಲಸ ಹೋಗೋದೇ ಬೆಟ್ರ್ ಅಲ್ಲ. ಅವ್ನಿಗೆ ಕೆಲಸ ಇದ್ದು ಏನು ಪ್ರಯೋಜನ, ಇವನಿಂದ ಜಗತ್ತು ಮುಂದುವರಿಯಲ್ಲ. ಈ ವೇನಲ್ಲಿ ಥಿಂಕ್ ಮಾಡಿ. ಇಂದ ಅದಾಗುತ್ತೆ ಇದಾಗುತ್ತೆ ಅನ್ಕೊಳೋದಕ್ಕಿಂತ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿ. ನೀವು ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿದ್ರೆ ಪಾಸಿಟಿವೇ ಆಗುತ್ತೆ. ಎಲ್ಲರೂ ಯಾಕೆ ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗುವಾಗ ಎಲ್ಲರೂ ಫಂಡಮೆಂಟಲ್ ಅನಾಲಿಸಿಸ್ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳ್ತಾರೆ. ಬಿಸ್ನೆಸ್ ಅನಾಲಿಸಿಸ್ ಮಾಡಿ ರ್ಯಾಂಡಮ್ ಆಗಿ ಒಂದು ಬೂಮಿಂಗ್ ಸೆಕ್ಟರ್ನ ನೆಕ್ಸ್ಟ್ ಫ್ಯೂಚರ್ ಸೆಕ್ಟರಲ್ಲಿ ಬಿಸ್ನೆಸ್ ಅನಾಲಿಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಲ್ವಾ. ಫಂಡಮೆಂಟಲ್ ಸ್ವಲ್ಪ ವೀಕ್ ಇದ್ರೂ ಸೆಕ್ಟರ್ ಮೇಲೆ ಹೋಗುತ್ತೆ ಅಂತ, ಇದು ಮೇಲೆ ಹೋಗುತ್ತೆ. ಅಟ್ಲೀಸ್ಟ್ 2 to 3 ಇಯರ್ಸ್ಗೆ ಓಕೆ. ಆದರೆ ಫುಲ್ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಸೆಕ್ಟರ್ ಬೂಮ್ ಬಂದಿಲ್ಲ ಅಂದರೆ ಕಡಿಮೆ ರಿಟರ್ನ್ ಕೊಡೋ ಚಾನ್ಸ್ ಇದೆಯಲ್ಲ. ಆದರೆ ಯಾಕೆ ಎಲ್ಲರೂ ಜಾಸ್ತಿ ಫಂಡಮೆಂಟಲ್ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳ್ತಾರೆ? ಫಸ್ಟ್ ಆಫ್ ಆಲ್ ನೀವು ಈ ಎರಡು ಇದನ್ನೇ ಡಿಫ್ರೆಂಟ್ ಅನ್ಕೊಂಡಿದ್ದೀರಾ. ಫಂಡಮೆಂಟಲ್ ಅನಾಲಿಸಿಸು, ಸೆಕ್ಟರ್ ಅನಾಲಿಸಿಸು. ಸೆಕ್ಟರ್ ಅನಾಲಿಸಿಸ್ ಮಾಡ್ದಲೇ ಫಂಡಮೆಂಟಲ್ ಮಾಡೋಕ್ಕಾಗಲ್ಲ, ಫಂಡಮೆಂಟಲ್ ಮಾಡ್ದಲೇ ಸೆಕ್ಟರ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ನೀವೇನಾದರೂ ರಿಸರ್ಚ್ ಅನಲಿಸ್ಟ್ ಎಕ್ಸಾಮ್ ತೊಗೊಂಡಿದ್ರೆ ಅಥವಾ ರಿಸರ್ಚ್ ಅನಲಿಸ್ಟ್ ಆಗಿದ್ರೆ, ರಿಸರ್ಚ್ ಅನಲಿಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಇವೆಲ್ಲ ಇದ್ದೇ ಇರುತ್ತೆ. ಫಸ್ಟು ಟಾಪ್ ಡೌನ್ ಅನಾಲಿಸಿಸ್ ಅಂತ ಕರೀತಾರೆ. ಅದರಲ್ಲಿ ನಾವು ಫಸ್ಟ್ ನೋಡೋದೇನೆ ಸೆಕ್ಟರ್ ಅನಾಲಿಸಿಸ್. ಅಂದರೆ ಯಾವ ರೀತಿ ಫಸ್ಟು ಮ್ಯಾಕ್ರೋ ನೋಡ್ತಾರೆ, ಮ್ಯಾಕ್ರೋ ಹೆಂಗಿದೆ, ಆ ದೇಶದ ಎಕಾನಮಿ ಹೆಂಗಿದೆ, ಆಮೇಲೆ ಆ ಸೆಕ್ಟರ್ಗೆ ಬರ್ತಾರೆ. ಸೆಕ್ಟರ್ಗೆ ಬಂದು ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ಗೆ ಬರ್ತಾರೆ. ನೀವು ಒಂದು ಕಂಪ್ನಿನ ನೀಟಾಗಿ ರಿಸರ್ಚ್ ಮಾಡಬೇಕಂದ್ರೆ ಇವೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ಲೇಬೇಕು. ಸೆಕ್ಟರ್ ಬೇರೆ ಅಲ್ಲ,
ಸ್ಟಾಕ್ಸ್ ಬೇರೆ ಅಲ್ಲ. ಆಮೇಲೆ ನೀವು ಜಸ್ಟ್ ಸೆಕ್ಟರ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಎಷ್ಟು ಕಂಪ್ನಿಗಳು ಫಂಡಮೆಂಟಲಿ ವೀಕ್ ಇರ್ತಾವಲ್ಲ, ಆ ಕಂಪ್ನಿಗಳು ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಹೋಗ್ಬಿಡ್ತವೆ, ಬಟ್ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಟೈಮೇ ಕೊಡಲ್ಲ, ಸಡನ್ಲಿ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಎಕ್ಸಾಂಪಲ್ಲು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಹೋಗ್ಬೇಕಾದ್ರೆ ಎಸ್ ಬ್ಯಾಂಕು ಸಖತ್ ಮೇಲೋಯ್ತು, DHFL ಇವೆಲ್ಲನೂ ಸಖತ್ ಮೇಲೋಯ್ತು. ಬೀಳ್ಬೇಕಾದ್ರೆ ಕೈಗೆ ಸಿಗ್ದಂಗೆ ಬಿದ್ದುಬಿಟ್ವು. ನಾನು ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದ್ದೆ, ಅಂದರೆ ಒಂದು 7-8 ತಿಂಗಳಾಗಿರ್ಬೋದು, ವೀಡಿಯೋ ಮಾಡಿದ್ದೆ ಯಾವುದ್ರ ಬಗ್ಗೆ, LT ಫುಡ್ ಬಗ್ಗೆ. LT ಫುಡ್ನು ಮತ್ತು KRBLನು ಕಂಪೇರ್ ಮಾಡಿದ್ವಿ. ಆ ಟೈಮಲ್ಲಿ LT ಫುಡ್ KRBLಗಿನ್ನ ಕಮ್ಮಿ ರೇಟಲ್ಲಿತ್ತು, ಕಮ್ಮಿ ಶೇರ್ ಪ್ರೈಸ್ ಕಮ್ಮಿನಲ್ಲಿತ್ತು. ತುಂಬ ಜನ ಏನು ಮಾಡ್ತಾರೆ, ಸೇಮ್ ಸೆಕ್ಟರ್ ಅಲ್ಲ, KRBL ಅಂದರೆ ನೀವು ಇಂಡಿಯಾ ಗೇಟ್ ಬಾಸ್ಮತಿ ರೈಸು ಇವೆಲ್ಲ ನೋಡ್ತಿರಲ್ಲ, ಅದು. LT ಫುಡ್ ಅಂದರೆ ದಾವತ್ತು. ಬಟ್ LT ಫುಡ್ಡು KRBLದು ಮಾರ್ಕೆಟ್ ಶೇರ್ನ ಕಿತ್ಕೊಳ್ತಾ ಹೋಗ್ತಾ ಇತ್ತು. ಇದು ನೀವು LT ಫುಡ್ನ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ಗೊತ್ತೇ ಆಗಲ್ಲ. ಒಂದು ಮಾರ್ಕೆಟ್ ಶೇರ್ನ ಕಿತ್ಕೊಳ್ತಾ ಹೋಗ್ತಾ ಇದೆ ಅಂದರೆ ದೇರ್ ಇಸ್ ಸಮಥಿಂಗ್ ಗುಡ್ ವಿತ್ ದ ಕಂಪ್ನಿ ಅಲ್ಲ. ಹೆಂಗೆ ಮಾರ್ಕೆಟ್ ಶೇರ್ನ ಗ್ರ್ಯಾಬ್ ಮಾಡೋಕ್ಕಾಗುತ್ತೆ? ಈ KRBL ಮಾರ್ಕೆಟ್ ಶೇರ್ನ ಲೂಸ್ ಮಾಡ್ಕೊಂಡು ಬರ್ತಾ ಇತ್ತು. KRBLದು ಲಾಸ್ಟ್ 10 ಇಯರ್ಸಿಂದ ಶೇರ್ ಪ್ರೈಸ್ ತೆಗೆದು ನೋಡಿ, ಅವಾಗ ಎಷ್ಟಿತ್ತೋ ಇವಾಗ ಅಷ್ಟೇ ಐತೆ. 2018ರಲ್ಲಿ ಪೀಕ್ ಹೋಗಿತ್ತು 635 ಸಮಥಿಂಗ್, ಇವಾಗ ಅದಕ್ಕಿಂತ ಡೌನ್ ಇದೆ. LT ಫುಡ್ ನೋಡಿ ಯಾವ ರೀತಿ ಆಗಿದೆ. LT ಫುಡ್ ಆ ಟೈಮಲ್ಲಿ 18-19 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇತ್ತು. 2019ರಲ್ಲಿ 19 ರೂಪಾಯಿ ಇತ್ತಿದ್ದು, ಇವಾಗ ಎಷ್ಟಿದೆ? ಈಗ ನೀವು ಹೇಳಿ, ಸುಮ್ಮನೆ ಸೆಕ್ಟರಲ್ಲಿ ಹಿಂದೆ ಹೋಗ್ಬಿಟ್ರೆ ಏನು ಪ್ರಯೋಜನ? ಎರಡು ಸೇಮ್ ಸೆಕ್ಟರ್ ತಾನೆ, ಎರಡು ರೈಸ್ ನಾ ಸೆಲ್ ಮಾಡ್ತಾವ ತಾನೆ. KRBL ಯಾಕೆ ಡೌನ್ ಆಯಿತು? KRBL ಯಾಕೆ ಡೌನ್ ಆಯ್ತು ಅಂದರೆ KRBL ಪ್ರಮೋಟರ್ದು ಸಮಥಿಂಗ್ ಪ್ರಾಬ್ಲಮ್ ಇದೆ, ಕೇಸ್ ನಡೀತಾ ಇದೆ. KRBL ಪ್ರಮೋಟರ್ದು ಫೋಕಸ್ KRBL ಕಡೆ ಇಲ್ಲ, ಆ ಕೇಸ್ ಕಡೆ ಇದೆ. ಇವಾಗ ಏನಾಗುತ್ತೆ, KRBL ಮ್ಯಾನೇಜ್ಮೆಂಟು ಫೋಕಸ್ ಮಾಡ್ತಿಲ್ಲ, LT ಫುಡ್ ಮ್ಯಾನೇಜ್ಮೆಂಟು ಫೋಕಸ್ ಮಾಡ್ತಾ ಇದೆ. ಫೋಕಸ್ ಮಾಡ್ತಿರೋದ್ರಿಂದ ಮಾರ್ಕೆಟ್ ಶೇರ್ನ ಗ್ರ್ಯಾಬ್ ಮಾಡ್ತಾ ಇದೆ. ಅದೇ ರೀತಿ ಹೇಳ್ಬೇಕಂದ್ರೆ ನಿಮ್ಮದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದಾವಲ್ಲ ಎರಡು, ಯಾವ್ದು ಹೇಳಿ, ಅಮರ್ ರಾಜಾ ಮತ್ತು ಎಕ್ಸೈಡ್. 2009ರಲ್ಲಿ ಅಮರ್ ರಾಜಾ ಬ್ಯಾಟ್ರಿದು ಶೇರ್ ಪ್ರೈಸು 44 ಇರುತ್ತೆ, ಎಕ್ಸೈಡ್ದು 115 ಇರುತ್ತೆ. ಇವಾಗ ಎಕ್ಸೈಡ್ದು ಶೇರ್ ಪ್ರೈಸ್ ಇದೆ 400 ರೂಪಾಯಿ, ಅಮರ್ ರಾಜಾದು 1000 ರೂಪಾಯಿ. ಅಮರ್ ರಾಜಾ 2009ರಿಂದ 20 ಪಟ್ಟು ಮೇಲೋಗಿದೆ, ಎಕ್ಸೈಡು ಜಸ್ಟ್ 4 ಪಟ್ಟು ಮೇಲೋಗಿದೆ. ಎರಡು ಸೇಮ್ ಇಂಡಸ್ಟ್ರಿನಲ್ಲೇ ಕೆಲಸ ಮಾಡ್ತಿದ್ಯಾ? ಇಂಡಸ್ಟ್ರಿ ಅನಾಲಿಸಿಸ್ ಮಾಡಿ ನೀವೇನಾದ್ರೂ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಮರ್ ರಾಜಾದಲ್ಲಿ ಜಾಸ್ತಿ ದುಡ್ಡು ಮಾಡ್ತಿದ್ರಿ ಎಕ್ಸೈಡ್ಗಿನ್ನ. ಯಾಕೆ ಹೇಳಿ? ಯಾಕಂದ್ರೆ ಎಕ್ಸೈಡ್ ಏನು ತಪ್ಪು ಮಾಡ್ದ, ಎಕ್ಸೈಡ್ ಹೋಗ್ಬಿಟ್ಟು ING ವೈಶ್ಯ ಅನ್ನೋ ಒಂದು ಇದಿತ್ತು, ಬ್ಯಾಂಕ್ ಇತ್ತು. ಆ ಬ್ಯಾಂಕ್ ಒಂದು ಇನ್ಶೂರೆನ್ಸ್ ಕಂಪ್ನಿ ಇತ್ತು, ಲೈಫ್ ಇನ್ಶೂರೆನ್ಸ್ ಕಂಪ್ನಿ, ING ಇನ್ಶೂರೆನ್ಸ್ ಅಂತ. ಅದನ್ನ ಎಕ್ಸೈಡ್ ಬೈ ಮಾಡ್ತಾನೆ. ಎಕ್ಸೈಡ್ ಬೈ ಮಾಡ್ಬಿಟ್ಟು ನೆಡ್ಸಕ್ಕೆ ಹೋಗ್ತಾನೆ. ನೀವು ಯೋಚನೆ ಮಾಡಿ, ಒಂದು ಆಟೋಮೊಬೈಲ್ ಕಂಪ್ನಿಗೂ ಇನ್ಶೂರೆನ್ಸ್ಗೂ ಎಷ್ಟು ಡಿಫ್ರೆಂಟ್ ಇದೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ವಾ? ಫೋಕಸ್ ಏನಾಗುತ್ತೆ, ಈಗ ಆಟೋಮೊಬೈಲ್ ಬಿಟ್ಬಿಟ್ಟು ಇನ್ಶೂರೆನ್ಸ್ ಕಡೆ ಫೋಕಸ್ ಆಯಿತು. ಕಂಪ್ಲೀಟ್ಲಿ ಉಲ್ಟಾ ಸೀದಾ ಇದು. ಇದನ್ನ ಯೂಸ್ ಮಾಡ್ಕೊಂಡಿದ್ದು ಅಮರ್ ರಾಜಾ. ಇವನ್ ಫೋಕಸ್ ಈ ಕಡೆ ಶಿಫ್ಟ್ ಆದ ತಕ್ಷಣ ಅಮರ್ ರಾಜಾ ಏನ್ ಮಾಡ್ದ, ಅಮರ್ ರಾಜಾ ಮಾರ್ಕೆಟ್ ನ ಗ್ರಾಬ್ ಮಾಡ್ಕೊಂತ ಹೋದ. ಅಮರ್ ರಾಜಾ ರೀಪ್ಲೇಸ್ ಬ್ಯಾಟ್ರಿನಲ್ಲಿ ಫೋಕಸ್ ಮಾಡ್ದ, ಎಕ್ಸೈಡ್ OEM ಜೊತೆ ಕನೆಕ್ಟ್ ಆಗಿದ್ದ, ಅಂದ್ರೆ ಡೈರೆಕ್ಟ್ ಕಾರ್ಸ್ ಎಲ್ಲಾದಾಗ ಯಾವ ಬ್ಯಾಟ್ರಿ ಬರ್ತಾವೋ ಅದ್ರ ಜೊತೆ ಕನೆಕ್ಟ್ ಆಗಿದ್ದ. ಅಮರ್ ರಾಜಾ ರೀಪ್ಲೇಸ್ ಮಾರ್ಕೆಟ್ ನ ಟ್ಯಾಪ್ ಮಾಡ್ದ, ಬಿಕಾಸ್ ಇವನ್ ಫೋಕಸ್ ಕಮ್ಮಿ ಆಗಿದ್ರಿಂದ ಶೇರ್ ಪ್ರೈಸ್ ಎಲ್ಲಿ ಜಾಸ್ತಿ ಆಯ್ತು. ಅದಕ್ಕೇನೆ ಇಂಡಿವಿಜುವಲ್ ಸ್ಟಾಕ್ ಅನಾಲಿಸಿಸ್ ಬಹಳ ಮುಖ್ಯ. ಸುಮ್ಮನೆ ಸೆಕ್ಟರ್ ನೋಡ್ಕೊಂಡು ಬ್ಲೈಂಡ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ಸೆಕ್ಟರು ಮುಖ್ಯನೇ. ನೀವು ಯಾವ್ದಾನ ಒಳ್ಳೆ ಸೆಕ್ಟರ್ ಹೋಗಿ ಎಂಟ್ರಿ ಆಗಿಲ್ಲ ಅಂದ್ರೆ ಬೇರೆ ಸ್ಟಾಕ್ಸ್ ಎಲ್ಲ ಮೇಲೆ ಹೋಗ್ತಿರ್ತವೆ, ಫಂಡಮೆಂಟಲಿ ಚೆನ್ನಾಗಿದ್ರು ಆ ಸ್ಟಾಕ್ ಮೇಲೆ ಹೋಗಲ್ಲ. ಸೆಕ್ಟರ್ ಭಾಳ ಮುಖ್ಯ ಆಗುತ್ತೆ. ಸೆಕ್ಟರ್ ಮತ್ತು ಸ್ಟಾಕ್ ಎರಡೂ ಮುಖ್ಯ ಆಗುತ್ತೆ. ಬ್ರೋ, ಬಿಸ್ನೆಸ್ ಅಂದಮೇಲೆ ಜ್ವರ ಬರುತ್ತೆ ನಿಜ, ಬಟ್ ಜ್ವರ ಬರುತ್ತೆ ಅಂತ ಶೇರ್ಸ್ನ ಬೈ ಸೆಲ್ ಮಾಡೋಕ್ಕಾಗುತ್ತಾ? ಹೋದ್ರೆ ಇನ್ವೆಸ್ಟ್ಮೆಂಟ್ ಅಂತ ಅನ್ಸಲ್ಲ, ಅದು ಗ್ಯಾಂಬ್ಲಿಂಗ್ ಆಗುತ್ತೆ ಅದು. ಅಂಡ್ ನೀವು ಹೇಳಿರೋ ಸೆಕ್ಟರ್ಗಳು ಕೆಲವು ಟೈಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಆದರೆ ಟ್ರೂ. ಬಟ್ ಆ ಟೈಮಲ್ಲಿ ಆ ಫೈಂಡ್ನ ಮಾಡೋದು ತುಂಬ ಕಷ್ಟ. ನನ್ನ ಪ್ರಕಾರ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ, ಆದರೆ ಲಾಂಗ್ ಟರ್ಮ್ಗೆ ಥಿಂಕ್ ಮಾಡ್ತಾನೆ ಹೊರತು ಶಾರ್ಟ್ ಟರ್ಮ್ಗೆ ಅಲ್ಲ. ಸೊ ನಾವು ಕಂಪ್ನಿಗಳಿಗೆ ಜ್ವರ ಬಂತು ಅಂತ ಸೆಲ್ ಮಾಡೋದು ರಾಂಗ್ ಅನಿಸುತ್ತೆ. ಎಕ್ಸಾಂಪಲ್, ಇನ್ಫೋಸಿಸ್ಗೂ ತುಂಬ ಸರಿ ಜ್ವರ ಬಂದಿದೆ, ಬಟ್ ಹೌ ಇನ್ಫೋಸಿಸ್ ಕಂಪ್ನಿ ಇನ್ವೆಸ್ಟರ್ಗೆ ಬೆಟರ್ ರಿಟರ್ನ್ ಕೊಟ್ಟಿದೆ. ಎಲ್ಲ ಕಂಪ್ನಿಗಳಿಗೂ ಅಷ್ಟೇ ದೊಡ್ಡದಲ್ಲ, ಒಂದು ರೀತಿ ಜ್ವರ ಬರುತ್ತೆ. ಬಟ್ ನಾವು ಆಗಂತ ಶೇರ್ನ ಸೆಲ್ ಮಾಡೋದು ರಾಂಗ್ ಅನಿಸುತ್ತೆ ನನಗೆ. ಬಟ್ ನನ್ನ ಥಿಂಕಿಂಗ್ ರಾಂಗ್ ಇರ್ಬೋದು. ಸೊ ನೀವು ಆನ್ಸರ್ ಮಾಡಿ ಇದಕ್ಕೆ. ಬ್ರೋ, ನಾನು ನಿಮ್ಗೊಂದು ಇದು ಹೇಳ್ತೀನಿ, ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಿ. ಗೂಗಲಲ್ಲಿ ಹೋಗಿ, ಗೂಗಲಲ್ಲಿ ಇನ್ಫೋಸಿಸ್ ಶೇರ್ ಪ್ರೈಸ್ ಅಂತ ಸರ್ಚ್ ಮಾಡಿ. ಇನ್ಫೋಸಿಸ್ ಶೇರ್ ಪ್ರೈಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಇನ್ಫೋಸಿಸ್ ಶೇರ್ ಪ್ರೈಸ್ ಬರುತ್ತೆ. ಅಲ್ಲಿ ಮ್ಯಾಕ್ಸ್ ಅಂತ ಹೊಡೀರಿ. ಮ್ಯಾಕ್ಸ್ ಅಂತ ಹೊಡೆದ್ಬಿಟ್ಟು ಅಲ್ಲೋಗಿ ನಾನು ಹೇಳಿರೋ ಪ್ರೈಸಲ್ಲಿ ಹೋಗಿ. ಮಾರ್ಚ್ 10, 2000 ಇಸ್ವಿನಲ್ಲಿ 182 ಇರುತ್ತೆ. ಮತ್ತೆ 2009ರಲ್ಲಿ ಇದು ಆ ಪ್ರೈಸ್ ಬಿಟ್ಬಿಟ್ಟು ಮೇಲ್ ಹೋಗುತ್ತೆ. ಅಂದ್ರೆ 9 ವರ್ಷ ಇನ್ಫೋಸಿಸ್ ಶೇರು 0 ರಿಟರ್ನ್ ಕೊಟ್ಟಿದೆ. ಕಂಪ್ನಿ ವರ್ಸ್ಟ್ ಕಂಪ್ನಿನಾ? ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ವಾ? ಕಂಪ್ನಿ 2000 ಆದಮೇಲೆ ಎವ್ರಿ ಇಯರ್ 30 to 40% CAGR ಹಂಗೆ ಪ್ರಾಫಿಟ್ ಗ್ರೋ ಮಾಡ್ಕೊಂಡು ಹೋಗಿದೆ. ಬಟ್ ಶೇರ್ ಪ್ರೈಸ್ ಯಾಕೆ ಮೇಲೆ ಹೋಗಿಲ್ಲ? ಯಾಕಂದರೆ 2000 ಇಸ್ವಿನಲ್ಲಿ .com ಬಬಲ್ ಅಂತ ಬಂದಿತ್ತು. ಯಾವುದಾದ್ರೂ ಇಂಟರ್ನೆಟ್ ಕಂಪ್ನಿ ಸಿಕ್ಕರೆ ಜನ ಓಡೋಗೋಡೋಗಿ ಬೈ ಮಾಡೋರು. ಅವಾಗ ಇನ್ಫೋಸಿಸ್ PE 250-300ಕ್ಕೆಲ್ಲ ಹೋಗಿತ್ತು. ಆ ಟೈಮಲ್ಲಿ ಯಾರನ್ನ ತಗೊಂಡೋಗಿ ಇನ್ವೆಸ್ಟ್ ಮಾಡಿದ್ರೆ 2009 ಬರೋವರೆಗೂ ಅವ್ರಿಗೆ ರಿಟರ್ನೇ ಸಿಗ್ತಿರ್ಲಿಲ್ಲ. 0% ರಿಟರ್ನ. ನಾನು ಸುಮ್ಮನೆ ಇನ್ನೊಂದು ಕಂಪ್ನಿ ಹೇಳ್ತೀನಿ ಬನ್ನಿ, HDFC ಬ್ಯಾಂಕ್. ಸೇಮ್ ಮ್ಯಾಕ್ಸಿಗೆ ಹೋಗಿ 2000 ಇಸ್ವಿನಲ್ಲಿ ಎಷ್ಟಿತ್ತು HDFC ಬ್ಯಾಂಕು? 12 ರೂಪಾಯಿ ಇತ್ತಾ? ಮುಂದೆ ಹೋಗಿ
2008ರಲ್ಲಿ ಎಷ್ಟಕ್ಕೆ ಹೋಗುತ್ತೆ, 85ಕ್ಕೆ ಹೋಗುತ್ತೆ. ವಾಪಸ್ 2010ರಲ್ಲಿ 100 ರೂಪಾಯಿ ಆಗಿರುತ್ತೆ. ಅಂದರೆ ಸೇಮ್ ಪೀರಿಯಡಲ್ಲಿ HDFC ಬ್ಯಾಂಕು 10 ಪಟ್ಟು ಜಾಸ್ತಿ ಆಗಿದೆ, ಇನ್ಫೋಸಿಸು 1 ಪಟ್ಟು ಜಾಸ್ತಿ ಆಗಿಲ್ಲ. ನೀವೇನಾದ್ರು ಇನ್ಫೋಸಿಸ್ ಇಟ್ಕೊಂಡು ಕುಂತಿದ್ರೆ ಏನಾಗ್ತಾಯಿತ್ತು, 0% ರಿಟರ್ನ್ನ HDFC ಬ್ಯಾಂಕಲ್ಲಿ ಎಂಟ್ರಿ ಆಗಿದ್ರೆ HDFC ಬ್ಯಾಂಕಲ್ಲ ಬೇರೆ ಬೇರೆ ಶೇರ್ಗಳು ಎಕ್ಸಾಂಪಲ್ ಇದಾವೆ. ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಪ್ರಕಾರ ಈಗ 2 ಬ್ಲೂ ಚಿಪ್ ಕಂಪ್ನಿನ, 2 ಲಾರ್ಜ್ ಕ್ಯಾಪ್ ಕಂಪ್ನಿನ HDFC ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 ಪಟ್ಟು ಜಾಸ್ತಿ ಆಗ್ತಿತ್ತಲ್ಲ. ಇನ್ಫೋಸಿಸಲ್ಲಿ ಇಟ್ಕೊಂಡು ಕುಂತಿದ್ರೆ 9 ವರ್ಷ ಏನು ರಿಟರ್ನ್ ಇಲ್ಲ. ಇದಕ್ಕೇನೆ ಲಾಂಗ್ ಟರ್ಮ್ ಅಂತ ಕುತ್ಕೊಂಡ್ರೆ ಆಗಲ್ಲ, ಸ್ವಿಚ್ ಮಾಡ್ತಾ ಇರಬೇಕು. ಓಕೆ, ಮತ್ತೆ ಇನ್ಫೋಸಿಸ್ ವ್ಯಾಲ್ಯೂ ಅನ್ನಿಸ್ತು, ಇನ್ಫೋಸಿಸ್ ಪಿ ಎಲ್ಲ ಕಮ್ಮಿ ಆಯ್ತು ಅಂದ್ರೆ ಅವಾಗ ಹೋಗಿ ಎಂಟ್ರಿ ಆಗ್ತೀನಿ. ಯಾಕೆ ಸುಮ್ಮನೆ ಹೈ ಪ್ರೈಸಲ್ಲಿ ಹೋಗಿ ಎಂಟ್ರಿ ಆಗಿ ಸಾಯನ, ಟೈಮ್ ವೇಸ್ಟ್ ಯಾಕೆ ಮಾಡೋಣ? ಇಲ್ಲ ಆಪರ್ಚುನಿಟಿ ಕಾಸ್ಟ್ ಅಂತ ಇರುತ್ತಾ, ಆಪರ್ಚುನಿಟಿ ಅಂತ ಒಂದಿರುತ್ತಾ, 9 ಇಯರ್ಸ್ ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಾ? ಆ ಟೈಮ್ ವಾಪಸ್ ಬರುತ್ತಾ? ಟೈಮ್ ಕಳ್ಕೊಳೋದು ಒಂದೇ, ದುಡ್ಡು ಕಳ್ಕೊಳೋದು ಒಂದೇ. ಅದಕ್ಕೇನೆ ಸ್ವಿಚ್ ಮಾಡ್ತಾ ಇರಬೇಕು. ಗ್ಯಾಮ್ಲಿಂಗ್ ಅಂದರೆ ವಿತೌಟ್ ಎನಿ ಇನ್ಫಾರ್ಮೇಷನ್ ಟ್ರೇಡ್ ಮಾಡೋದನ್ನ ಗ್ಯಾಮ್ಲಿಂಗ್ ಅಂತ ಕರೀತಾರೆ. ಗ್ಯಾಮ್ಲಿಂಗ್ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಗ್ಯಾಮ್ಲಿಂಗ್ ಅಂದ್ರೆ ಏನಂತ. ಗ್ಯಾಮ್ಲಿಂಗ್ ಅಂದರೆ ಈಗ ನೆಕ್ಸ್ಟ್ ಏನು ರಿಸಲ್ಟ್ ಬರುತ್ತಲ್ಲ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಪ್ರಿಡಿಕ್ಟ್ ಮಾಡ್ದಲೇ ಆಗುವಂಥ ಎಲ್ಲ ವಿಷಯಗಳ್ನು ಅಥವಾ ಗೇಮ್ಗಳ್ನು ಗ್ಯಾಮ್ಲಿಂಗ್ ಅಂತ ಕರೀತಾರೆ. ಅಂದರ್ ಬಾರ್ನ ಯಾಕೆ ಗ್ಯಾಮ್ಲಿಂಗ್ ಅಂತಾರೆ ಅಂದರೆ ನಿಮಗೆ ನೆಕ್ಸ್ಟ್ ಇವನು ಕಾರ್ಡ್ನ ಅಂದರ್ ಬೀಳುತ್ತೋ ಬಾರ್ ಬೀಳುತ್ತೋ ಗೊತ್ತೇ ಆಗಲ್ಲ. ರಮ್ಮಿ ಸರ್ಕಲಲ್ಲೂ ಒಂದು ಕಾರ್ಡ್ ಏನಾಗ್ತಾನಂತ ಗೊತ್ತೇ ಆಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನ. ಕ್ರಿಕೆಟ್ ಇವರೇ ಗೆಲ್ತಾರೆ ಅವರೇ ಸೋಲ್ತಾರಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಗೇಮ್ ಆಫ್ ಲಕ್ ಇದು. ಅದೇ ಟ್ರೇಡಿಂಗಲ್ಲೂ ಅಷ್ಟೇ, ಈ ಸ್ಟಾಕ್ ಅವತ್ತು ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ವಾರ ಬಿಟ್ಟರೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ತಿಂಗಳು ಆದ್ರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ 6 ತಿಂಗಳು, ವರ್ಷ, 2 ವರ್ಷ ಇದನ್ನೆಲ್ಲ ಪ್ರಿಡಿಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಅರ್ನಿಂಗ್ಸ್, ಬೇಸ್ಡ್ ಆನ್ ದೇರ್ ರಿಸಲ್ಟ್. ಇದು ಗ್ಯಾಮ್ಲಿಂಗ್ ಆಗೋಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಈ ಥರ ಸೆಕ್ಟರ್ ರೊಟೇಷನ್ ಆಗೋದು ಪ್ರಿಡಿಕ್ಟ್ ಮಾಡೋದು ಕಷ್ಟ ಅಂತ ಹೇಳ್ತಿದ್ದೀರಾ. ಹೌದು, ಪ್ರಿಡಿಕ್ಟ್ ಮಾಡೋದು ಕಷ್ಟನೇ. ನಾರ್ಮಲ್ ಜನಗಳಿಗೆ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವೇನಾದ್ರು SIP ಮಾಡ್ತಾ ಇದ್ರೆ ಮ್ಯೂಚುವಲ್ ಫಂಡಲ್ಲಿ ಹೋಗಿ. ಮ್ಯೂಚುವಲ್ ಫಂಡಲ್ಲಿ ಫಂಡ್ ಮ್ಯಾನೇಜರ್ ಪ್ರಿಡಿಕ್ಟ್ ಮಾಡ್ತಾನೆ, ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ ಮಾಡ್ತಾನೆ. ಅಥವಾ ಯಾವ್ದಾನ PMS ಅಲ್ಲಿ ದುಡ್ಡು ಜಾಸ್ತಿ ಇದ್ರೆ ಸ್ವಲ್ಪ PMS ಅಲ್ಲಿ ಹೋಗಿ. PMS ಅಲ್ಲಿ ಆ ಫಂಡ್ ಮ್ಯಾನೇಜರ್ ನೋಡ್ಕೊಂತಾನೆ ಅದನ್ನ. ನೀವು ಯಾಕೆ ತಲೆ ಕೆಡಿಸ್ಕೊಂಡು ಕುತ್ಕೊಂತೀರಾ, ನಾನು ಈ ಸೆಕ್ಟರ್ ನೋಡೋಣ ಆ ಸೆಕ್ಟರ್ ನೋಡೋಣ ಅಂತ? ನಮ್ಮ ಟೈಮು ವೇಸ್ಟಾ? ಯೋಚನೆ ಮಾಡಿ. ಬ್ರೋ, ಐ ಆಮ್ ಯುವರ್ ಬಿಗ್ ಫ್ಯಾನ್. ನಾನೊಂದು ಹೇಳಬೇಕು ಅನಿಸ್ತಾ ಇದೆ. ನೀವು ಅಷ್ಟೊಂದು ಇಷ್ಟಪಟ್ಟು ಕಷ್ಟಪಟ್ಟು ಇನ್ಸ್ಪೆಕ್ಷನ್ ಮಾಡಿ ನಮಗೆಲ್ಲ ಪ್ರತಿಯೊಂದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀರಾ. ಅಂದರೆ ಲಾಸ್ ಮಾಡ್ಕೊಬೇಡ, ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀರಾ. ಬಟ್ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಿ ಇದಕ್ಕೆ ನಂಗಿದು ಚೆನ್ನಾಗಿದೆ ಅಂತ ಅನಿಸ್ತಿದೆ ಅಂತ ಒಂದು ಮಾತು ಹೇಳಲ್ಲ. ಏನೋ ಜನ ನಿಮ್ಮ ವಿಡಿಯೋ ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಬಟ್ ಸ್ಟಾಕ್ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಎಗೇನ್ ಲಾಸ್ ನಿಮ್ಮ ವಿಡಿಯೋ ಮೋಟಿವೇಶನ್ ಸಿಗುತ್ತೆ. ಬಟ್ ಎಗೇನ್ ಲಾಸ್ ಪ್ಲೀಸ್ ಹೆಲ್ಪ್ ಮೀ ವಿತ್ ಆಲ್ ಯುವರ್ ನ್ಯೂ ಇನ್ವೆಸ್ಟರ್. ಬ್ರೋ, ನೀವು ಕೇಳೋ ಕ್ವಶನ್ ತುಂಬ ಚೆನ್ನಾಗಿದೆ. ಮತ್ತು ಪ್ರತಿಯೊಬ್ಬರದು ಇದೇನೆ. ಯಾರಾದರೂ ನಾವು ಸ್ಟಾಕ್ ಅನಾಲಿಸಿಸ್ ಮಾಡಿದ್ರೆ ಏನೋ ಮುಂಚೆ ಮಾತಾಡ್ತಿದ್ರು, ಮುಂಚೆ ಬಂದ್ಬಿಟ್ಟು ಮೆಸೇಜ್ ಹಾಕೋರು, ಕಾಮೆಂಟ್ ಮಾಡೋರು, ಇವೆಲ್ಲ ಯಾಕೆ ಹೇಳ್ತಿದ್ಯಾ, ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಹೇಳತ್ಲಾಗೆ, ಇವೆಲ್ಲ ತಗೊಂಡು ನಾನೇನು ಮಾಡೋಣ ಅಂತ ಹೇಳೋರು. ನೀವು ಹೆಂಗೆ ಕೇಳ್ತಿದ್ದೀರಾ ಅಂದರೆ ನಿಮ್ಮ ಟೀಚರ್ಗೆ ಹೋಗ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ, ಮೇಡಮ್ ಇವೆಲ್ಲ ನನಗೆ ಹೇಳ್ಬೇಡಿ, ಡೈರೆಕ್ಟು ಕೆಲಸ ಮಾಡೋಕ್ಕೆ ಏನೇನು ಮಾಡ್ಬೇಕು ಹೇಳಿ ಅಂತ. ಯಾವ್ಯಾವ ಸ್ವಿಚ್ ಓದ್ಬೇಕು, ಯಾವ ಸ್ವಿಚ್ ಆಫ್ ಮಾಡ್ಬೇಕು ಅದೇ ಹೇಳ್ಬಿಡಿ. ಡೈರೆಕ್ಟ್ ಇದೆಲ್ಲ ತಿಳ್ಕೊಂಡು ನಾನು ಏನು ಮಾಡೋಣ? ಈಗ ಇದೆಲ್ಲ ಮಾಡಿದ್ರೆ ನನಗೆ ಕೆಲ್ಸಕ್ಕೆ ಹೋಗ್ಬೇಕಾ, ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರುತ್ತಾ? ಅದ್ರ ಬದಲು ಕೆಲಸ ಹೆಂಗೆ ಮಾಡೋದು ಹೇಳ್ಕೊಟ್ಬಿಡಿ, ಇವೆಲ್ಲ ಯಾಕೆ ಹೇಳ್ಕೊಡ್ತಿದ್ದೀರಾ ಅಂತ ಅಂದಂಗಾಯ್ತು. ಆ್ಯಕ್ಚುಲಿ ನಾನು ಯಾಕೆ ಪಬ್ಲಿಕಲ್ಲಿ ಬಂದ್ಬಿಟ್ಟು ಆ ಶೇರ್ ಬೈ ಮಾಡಿ ಈ ಶೇರ್ ಬೈ ಮಾಡಿ ಅಂತ ಹೇಳಲ್ಲ. ಮತ್ತು ಸೆಬಿನೂ ಅದೇ ಹೇಳುತ್ತೆ, ಆ ಥರ ಹೇಳಂಗಿಲ್ಲ ಅಂತ. ಯಾಕೆ ಹೇಳಿ? ಯಾಕಂದರೆ ಪ್ರತಿಯೊಬ್ಬರ ರಿಸ್ಕೂ ಡಿಫ್ರೆಂಟ್ ಇರುತ್ತೆ. ನೀವು ಹೇಳ್ತೀರಾ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನಾನು ದೊಡ್ಡ ಇನ್ವೆಸ್ಟರ್ ಆಗಬೇಕಂತಿದ್ದೀನಿ, ಅದಾಗಬೇಕಂತಿದ್ದೀನಿ ಅಂತ. ನಾನೊಬ್ಬ ಮೂರನೇನು, ಇಲ್ಲಿ ಕುತ್ಕೊಂಡು ನಾನು ಏನೇ ಹೇಳಿದ್ರು ನಾನು ಮೂರನೇನು. ನನಗೆ ನನ್ನದೇ ಆದ ಕೆಲಸ ಇರುತ್ತೆ. ನಾನು ಇವತ್ತು ವೀಡಿಯೋ ಮಾಡ್ಬೋದು, ನಾಳೆ ಮಾಡ್ದಂಗಿರ್ಬೋದು. ನನ್ನನ್ನು ನಂಬಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ನಾನು ರಿಸ್ಕ್ ತೊಗೊಂಡಿರ್ತೀನಿ, ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಬಟ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನೀವೇನು ಮಾಡ್ತೀರಾ ಗೊತ್ತಾ? ನಿಮ್ದು ಇರೋ ಬರೋ ಸೇವಿಂಗ್ಸ್ನೆಲ್ಲೂ ಅದೇ ಸ್ಟಾಕ್ಸಲ್ಲಿ ಹಾಕ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಆ ಸ್ಟಾಕ್ ಅಂದಮೇಲೆ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಅಂದಮೇಲೆ ಹೆಚ್ಚು ಕಡಿಮೆ ಆಗುತ್ತೆ. ಅದೇನಾದರೂ ಕೆಳಗೆ ಬಂತು ಅಂದರೆ ನಾನು ಎಕ್ಸಿಟ್ ಮಾಡಿಬಿಡ್ತೀನಿ. ಆ ಸ್ಟಾಕ್ನ ಬಂದು ಹೇಳೋಕ್ಕಾಗಲ್ಲ. ಬಿಕಾಸ್ ನನಗೂ 1000 ಕೆಲಸ ಇರ್ತವೆ, ಬಂದು ಹೇಳೋಕ್ಕಾಗಲ್ಲ. ಅವಾಗ ನೀವು ಅದನ್ನು ಇಟ್ಕೊಂಡು ಕುತ್ಕೊಂತೀರಾ. ಕುತ್ಕೊಂಡು ಅದು ಇನ್ನೂ ಡೌನ್ ಆದಮೇಲೆ ಏನು ಮಾಡಬೇಕು? ನೀವು ಆ ಲಾಸ್ನ ಅನುಭವಿಸ್ತೀರಾ. ಮತ್ತೆ ನನಗೆ ಬೈಕ್ ಅಂತೀರಾ, ಬಿಡಿ ನನಗೆ ಬೈಕ್ ಅಂತೀರಾ, ನಾನು ಇನ್ನೊಂದು ಯಾವುದೋ ಶೇರ್ ಹೇಳ್ತೀನಿ, ಅದು ಮೇಲೋಗಿರುತ್ತೆ, ನೀವು ಬೈ ಮಾಡಿದ್ರೆ ಕೆಳಗೆ ಬಂದಿರುತ್ತೆ, ಅಲ್ಲಿಗೆ ಸರಿಯಾಗುತ್ತೆ. ಈಗ ನಿಜವಾಗ್ಲೂ ದುಡ್ಡು ಕಳ್ಕೊಂಡಿದ್ದು ಯಾರು? ನೀವಾ? ಬಿಕಾಸ್ ನನ್ನ ಹತ್ರ ಜಾಸ್ತಿ ದುಡ್ಡು ಇರೋದ್ರಿಂದ ನನಗೆ ಅದು ಎಫೆಕ್ಟು ಆಗಿರಲ್ಲ. ಅದಕ್ಕೇ ಆನ್ಲೈನಲ್ಲಿ ಯಾರ್ಯಾರನ್ನೋ ನಂಬಕ್ಕೆ ಹೋಗ್ಬಿಡಿ. ಅವ್ನು ಯಾವುದೋ ಶೇರ್ ಬೈ ಮಾಡೋಕ್ಕೆ ಹೇಳ್ದ, ಯಾವುದೋ ಸೆಲ್ ಮಾಡೋಕ್ಕೆ ಹೋದ, ಯಾರು ಫ್ರೀಯಾಗಿ ಊಟ ಹಾಕ್ತಿದ್ದಾರೆ ಅಂದರೆ ನಂಬಕ್ಕೆ ಹೋಗ್ಬೇಡಿ. ಈ ಥರ ಮಾಡಲೇಬೇಡಿ. ಈ ಥರ ಮಾಡಿದ್ರೆ ಯಾರೂ ಉದ್ಧಾರ ಆಗಲ್ಲ. ನಿಮ್ಮನ್ನು ಯಾರು ಕೈ ಹಿಡಿದು ನಡೆಸೋಕ್ಕಾಗಲ್ಲ. ಎಷ್ಟು ದಿವಸ ನಡೆಸ್ಬೋದು? ನೀವು ನಡೆಯೋದು ಕಲಿಲೇಬೇಕು. ಯಾವಾಗಲೂ ಕೈ ಹಿಡ್ಕೊಂಡು ಹೆಂಗೆ ನಡೆಸೋಕ್ಕಾಗುತ್ತೆ? ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ದಿವಸ ಕೈ ಹಿಡ್ಕೊಂಡು ನಡೆಸಿದ್ರು? ತಳ್ಳಿದ್ರು ತಾನೇ ಹೊರಗಡೆ ಹೋಗಿ ಕೆಲಸ ಮಾಡಿ ಬದುಕ ಹೋಗ ಅಂತ. ಅವರೇ ಸಾಕ್ಬೋದಿತ್ತಲ್ಲ, ಅವರೇ ಊಟ ಹಾಕ್ಬೋದಿತ್ತಲ್ಲ, ನೀವು ಅವ್ರಿಗೆ ಹೇಳ್ಬೋದಿತ್ತಲ್ಲ, ನಾನು ನೀವೇ ನೋಡ್ಕೊಂಬಿಡಿ, ನೀವೇ ಊಟ ಹಾಕ್ಬಿಡಿ. ಯಾಕೆ ಅವರು ನಿಮ್ಮನ್ನು ಹೊರಗಾಕಿ ಕೆಲ್ಸಕ್ಕೆ ಹೋಗು ಅಂತಾರೆ ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ. ಅದೇ ರೀತಿಯೇ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ ಕೊಡ್ಬೋದು, ನಿಮಗೆ ಒಳ್ಳೇದಾದ್ರು ಕೆಟ್ಟದಾದ್ರು ಅಂತ ಹೇಳ್ಬೋದು. ಬಟ್ ಡಿಸೈಡ್ ಮಾಡೋದು ನೀವೇ ಅಲ್ಲ. ನಾನೇನು ದೇವರ ನನ್ನನ್ನು ಫಾಲೋ ಮಾಡಿ ಅನ್ನೋಕ್ಕೆ? ನಾನೇನು ಕೃಷ್ಣನ ಭಗವದ್ಗೀತೆ ಹೇಳ್ತಿದ್ದೀನಿ ಎಲ್ಲ ನನ್ನನ್ನು ಫಾಲೋ ಮಾಡಿ ಅನ್ನೋಕ್ಕೆ?
ನನಗೆ ಆ ಥರ ಬೇಡವೇ ಬೇಡ. ನನ್ನನ್ನು ಫಾಲೋ ಮಾಡಬೇಡಿ, ನನ್ನನ್ನು ನಂಬೇಡಿ, ನನ್ನನ್ನು ಇನ್ಫಾರ್ಮೇಶನ್ ಥರ ತಗೊಳ್ಳಿ, ನನ್ನನ್ನು ಜಸ್ಟ್ ಉಪ್ಪು ಥರ ತಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಬಟ್ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸು ನಿಮ್ಮದೇ. ಅಡುಗೆ ಚೆನ್ನಾಗಾದರೆ ನಿಮ್ಮಿಂದನೇ, ಅಡುಗೆ ಚೆನ್ನಾಗಾಗಲಿದ್ರು ನಿಮ್ಮಿಂದನೇ. ಈ ಥರ ಮಾಡಿದ್ರೆ ನೀವು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ತೀರಾ. ಇಲ್ಲ ಅಂದರೆ ಮೂರು ದಿವಸ ಇವತ್ತು ನಾನು ಬಂದಿದ್ದೀನಿ, ನಾಳೆ ಇನ್ನೊಬ್ಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೆ, ಅವ್ನ ಮಾತು ಕೇಳ್ತೀರಾ, ಆಮೇಲೆ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾನೆ, ಅವ್ನ ಮಾತು ಕೇಳ್ತೀರಾ. ಎಲ್ಲರ ಮಾತು ಕೇಳಿ ಲಾಸ್ಟಿಗೆ ಬೀದಿಗೆ ಬರ್ತೀರಾ. ಯಾರ ಮಾತು ಕೇಳಬೇಡಿ, ಯಾರನ್ನೂ ನಂಬೇಡಿ. ಆನ್ಲೈನಲ್ಲಿ ಅದರಲ್ಲೂ ಆನ್ಲೈನಲ್ಲಿ ಯಾರನ್ನೂ ನಂಬೇಡಿ. ನಿಮ್ಗೆ ಈ ಥರ ಮಾಡೋಕ್ಕಾಗ್ತಿಲ್ವಾ, ಈ ಥರ ರಿಸರ್ಚ್ ಮಾಡೋಕ್ಕಾಗ್ತಿಲ್ಲ, ತಗೊಂಡು ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಈ ಸ್ಮಾಲ್ PMS ಅಂತ ಬರ್ತವೆ. ಇನಿಷಿಯಲಿ ನಿಮ್ಮದು ಅಷ್ಟೊಂದು ದುಡ್ಡಿರಲ್ಲ, ಆಮೇಲೆ ದುಡ್ಡಿದ್ರೆ PMS ಅಲ್ಲಿ ಹೋಗಿ, ದುಡ್ಡಿಲ್ವಾ ಮ್ಯೂಚುವಲ್ ಫಂಡಲ್ಲಿ ಹೋಗಿ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ, ಯಾಕೆ ಇದು ಮಾಡ್ತೀರಾ? ಮ್ಯೂಚುವಲ್ ಫಂಡಲ್ಲಿ ನೀವು ಈ ಥರ ಏನು ಮಾಡೋದೇ ಇರಲ್ಲ, ದುಡ್ಡು ಹಾಕಿದ್ರೆ ಮುಗಿದೋಯ್ತು. ಆ ಫಂಡ್ ಮ್ಯಾನೇಜರ್ ಅದನ್ನ ತಲೆ ಕೆಡಿಸ್ಕೊಂತಾನೆ. ಇನ್ನೊಬ್ರನ್ನ ಯಾಕೆ ಡಿಪೆಂಡ್ ಆಗ್ತೀರಾ? ನೀವು ಕಲ್ತ್ರೆ ಬಹಳ ಒಳ್ಳೇದು, ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಅದು ಬೆನಿಫಿಟ್ ಮಾಡುತ್ತೆ. ಬಟ್ ಎಲ್ಲ ದುಡ್ಡು ಹಾಕಿ ಕಲಿಯೋದಲ್ಲ. ನೀವೊಂದು ಸ್ವಲ್ಪ ಲರ್ನಿಂಗ್ ಅಮೌಂಟ್ ಅಂತ ಇಟ್ಬಿಟ್ಟು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ಉಳಿದಿದ್ದು ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಥವಾ PMS ಅಲ್ಲಿ ಇಡಿ. ಹೋಗ್ತಾ ನಿಮಗೆ ಕಾನ್ಫಿಡೆಂಟ್ ಬರ್ತಾ ಅದು ನಿಧಾನಕ್ಕೆ ಶಿಫ್ಟ್ ಮಾಡಿ. ಎಲ್ಲ ದುಡ್ಡನ್ನು ತಗೊಂಡೋಗಿ ನೀವೇ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಕಷ್ಟಪಟ್ಟು ದುಡ್ಡಿರೋ ದುಡ್ಡು ವಾಪಸ್ ಬರೋದು ಭಾರಿ ಕಷ್ಟ ಇದೆ. ಆಮೇಲೆ ನಾನೇನೋ ಹೇಳಿದೆ ಅಂತ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ. ನಾನೊಬ್ಬ ನಿಮಗೆ ಮೂರನೇನಲ್ಲ 10ನೇ ಇರ್ಬೋದೇನಪ್ಪ. ಬ್ರೋ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಕಟ್ ಆದರೆ ಮೊದಲೇ ಲೋನ್ ತಗೊಂಡಿರೋರ್ಗೂ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಾ, ಮತ್ತೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತಾ ಹೇಳಿ ಬ್ರೋ. ಲೋನಲ್ಲಿ 2 ಥರ ಲೋನ್ ಬರ್ತವೆ. ಒಂದು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟು, ಮತ್ತೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟು. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಂದರೆ ಅದು ಫ್ಲೋಟಿಂಗ್ ಇರುತ್ತೆ. ಯಾವ ರೀತಿ RBI ರೇಟ್ ಕಟ್ ಮಾಡುತ್ತೆ ಆ ರೀತಿ ಕಟ್ ಡೌನ್ ಆಗುತ್ತೆ. RBI ರೇಟ್ ಹೈಕ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಮದು ಯಾವ್ದು ಇರುತ್ತಲ್ವಾ, ಲೈಕ್ ಕಾರ್ ಲೋನು ಫ್ಲೋಟಿಂಗ್ ಇರುತ್ತೆ ನಾರ್ಮಲಿ, ಮತ್ತೆ ಹೋಮ್ ಲೋನ್ ಫ್ಲೋಟಿಂಗ್ ಇರುತ್ತೆ. ಇದೆಲ್ಲನೂ ಫ್ಲೋಟಿಂಗ್ ಇಂಟ್ರೆಸ್ಟ್ ಇರುತ್ತೆ. RBI ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಫಿಕ್ಸ್ಡ್ ಅಂತ ಬಂದಾಗ ಫಿಕ್ಸ್ ಇರುತ್ತೆ. ಇವಾಗ ನೀವೇನಾದರೂ RBI 6.5% ಇದೆ, ನೀವೇನಾದರೂ 7% ತಗೊಂಡಿದ್ದೀರಾ ಅಂದರೆ ಮುಗಿದೋಯ್ತು. ನಾಳೆ RBI ಜಾಸ್ತಿ ಮಾಡಲಿ ಕೆಳಗೆ ಮಾಡಲಿ ಅದಕ್ಕೂ ಸಂಬಂಧ ಇಲ್ಲ. ನಾರ್ಮಲಿ ಪರ್ಸನಲ್ ಲೋನ್ಗಳು, ಈ ಸ್ಮಾಲ್ ಲೋನ್ಗಳು ಇಂಥವು ಫಿಕ್ಸ್ಡ್ ಇರ್ತವೆ. ಇನ್ನು ಉಳಿದಿದ್ದೆಲ್ಲನೂ ಫ್ಲೋಟಿಂಗೇ ಇರ್ತವೆ. ನೀವು ಲೋನ್ ತಗೊಳ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ, ಫ್ಲೋಟಿಂಗಾ ಫಿಕ್ಸ್ಡಾ ಅಂತ. ಫ್ಲೋಟಿಂಗ್ ಇದ್ರೆ ಒಳ್ಳೇದು. ನಮ್ಮ ಇಂಡಿಯಾ ಗ್ರೋತ್ ಇದ್ರು, ಬಟ್ ಮಾರ್ಕೆಟ್ ಯಾಕೆ US ಮಾರ್ಕೆಟ್ನ ಬೀಟ್ ಮಾಡೋಕ್ಕಾಗ್ತಿಲ್ಲ? US ಮಾರ್ಕೆಟಲ್ಲಿ ಆಲ್ ಟೈಮ್ ಹೈ ಬ್ರೇಕ್ ಮಾಡಿ ಹೋಗ್ತಾ ಇದೆ. 3% ಅಪ್ ಇದೆ. ಇಂಡಿಯನ್ ಮಾರ್ಕೆಟ್ 3% ಮೈನಸ್ ಡೌನ್ಫಾಲ್ ಆಗಿದೆ. ಗೋಲ್ಡ್ ಅಪ್ಸೈಡ್ ಹೋಗ್ತಾ ಇದೆ. ಈಕ್ವಿಟಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಆಲ್ರೆಡಿ 1 year ಎಬೋವ್ ಆಯಿತು. ಇನ್ನೂ ರೇಂಜ್ ಬೌಂಡ್ ಅಲ್ಲೇ ಇದೆ ಮಾರ್ಕೆಟ್. ಬಿಕಾಸ್ ನೀವೇ ನೋಡಿದ್ದೀರಾ, ಈ ಟ್ರಂಪ್ ಡೈಲಿ ಏನಾದರೂ ಒಂದು ಬಂದು ಹೇಳ್ತಿರ್ತಾನೆ, ಏನೋ ಒಂದು ಮಾಡ್ತಿರ್ತಾನೆ. ರೀಸೆಂಟ್ಲಿ H1B ವೀಸಾದು ಏನೋ ತಾಂಬಂದ, ಏನಾದರೂ ಒಂದು ಮಾಡ್ತಿರ್ತಾನಲ್ಲ, ಅದಕ್ಕೆ ಹಂಗೆ ಆಗ್ತಾ ಇದೆ. ಇದೆಲ್ಲ ಎಷ್ಟು ದಿವಸ ನಡಿಬೋದು ಬ್ರೋ? ನಿಮ್ಗೆ ಎಷ್ಟು ದಿವಸ ಗ್ಯಾರಂಟಿ ಇದೆ ಇದೇ ರೀತಿ ಆಗುತ್ತೆ ಅಂತ? 2-3 ತಿಂಗಳು ಬಿಟ್ಟು ಸರಿ ಆಗಲೇಬೇಕು. ಪ್ರತಿ ಸ್ಥಳನೂ ಇದೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಮಾರ್ಕೆಟ್ ರಿಯಾಕ್ಟು ಮಾಡಲ್ಲ. ಯಾವಾಗ ನಿನ್ನ ಅಂತ ರಿಜೆಕ್ಟ್ ಮಾಡೋಗುತ್ತೆ. ಇನಿಷಿಯಲಿ ಮಾರ್ಕೆಟ್ ಡೈಜೆಸ್ಟ್ ಮಾಡ್ಕೊತಾ ಇದೆ. ಇವನು ಏನೇನು ಹೇಳಿದ್ರು ಎಲ್ಲನೂ ನುಂಗ್ತಾ ಇದೆ. ನುಂಗಿ ಅದು ಡೈಜೆಸ್ಟ್ ಮಾಡೋದು ರೂಢಿ ಆದರೆ ಇವನು ಏನು ಹೇಳಿದ್ರು ನೆಕ್ಸ್ಟು ಒಗಲೆ ಅಂತೇಳಿ ಮಾರ್ಕೆಟ್ ಮೇಲೆ ಹೋಗ್ತಿರುತ್ತೆ. ತಲೆ ಕೆಡಿಸ್ಕೊಂಬೇಡಿ. ಈ ಥರ ಆಗುತ್ತೆ. 2022ರಿಂದ 2023 ಆಲ್ಮೋಸ್ಟ್ 24ವರೆಗೂ ಮಾರ್ಕೆಟ್ ಮೇಲೆ ಹೋಗಿರಲಿಲ್ಲ. ಒಂದೊಂದು ವರ್ಷ 2 ವರ್ಷ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡುತ್ತೆ. ಬಟ್ ಒಂದ್ಸಲ ರಿಟರ್ನ್ ಕೊಡುತ್ತಲ್ಲ, ಅದು ಭಯಂಕರ ಇರುತ್ತೆ. ಹೆಂಗೆ ಅಂದರೆ 2022 ರಷ್ಯಾ ಯುಕ್ರೇನ್ ವಾರಿಂದ ಮಾರ್ಕೆಟ್ ಏನಾಯಿತು, 18,000ದಿಂದ 15,000ವರೆಗೂ ಬಂತು. 15,800 17,700ವರೆಗೂ ಬಂತು. ಅಲ್ಲಿಂದ ಮಾರ್ಕೆಟ್ ಅಲ್ಲೇ ಸಾಯ್ತಾ ಇತ್ತು. ನೆಕ್ಸ್ಟು ಏನಾಯಿತು, 18,800ರಿಂದ ಸೀದಾ 26,000ಕ್ಕೆ ಹೋಯ್ತು. ಒಂದೇ ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ಮೇಲೆ ಹೋಯ್ತು? 40-45% ಮೇಲೆ ಹೋಯ್ತು. ಅಲ್ಲಿಂದ ಇಲ್ಲಿಗೆ ಹೋಗಿಲ್ಲ. ಬಟ್ ನೀವು ಅವರೇಜ್ ನೋಡಿದ್ರೆ ಇಯರ್ ಆನ್ ಇಯರ್ 20% ರಿಟರ್ನ್ ಕೊಟ್ಟಂಗೆ ಆಗುತ್ತೆ. ಈ ರೀತಿ ಮಾರ್ಕೆಟ್ ಹೋದ್ರೆ ಮಾತ್ರ ಕೈಗೆ ಸಿಗದಂಗೆ ಹೋಗ್ಬಿಡುತ್ತೆ. ಅವಾಗ ನೀವು ಅದನ್ನ ಮಿಸ್ ಮಾಡ್ಕೊಂಡಂಗೆನೆ ನೀವೇನು ಮಾಡ್ತೀರಾ, ಮಾರ್ಕೆಟ್ ಇವಾಗ ಹೋಗಲ್ಲ ಅವಾಗ ಹೋಗಲ್ಲ ಅಂತ ತಲೆ ಕೆಟ್ಬಿಟ್ಟು ಎಕ್ಸಿಟ್ ಮಾಡ್ತೀರಾ. ನೀವು ಎಕ್ಸಿಟ್ ಮಾಡಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅದಕ್ಕೆ ಮಾರ್ಕೆಟ್ನ ಟೈಮ್ ಮಾಡಬಾರ್ದು ಅಂತ ದೊಡ್ಡ ಇನ್ವೆಸ್ಟರ್ಸ್ ಹೇಳ್ತಾರೆ. ಟೈಮ್ ಅಂದರೆ ಯಾವಾಗ ಮೇಲೆ ಹೋಗುತ್ತೆ, ಯಾವಾಗ ಕೆಳಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕೆ ಹೋಗಬಾರ್ದು. ದುಡ್ಡಿತ್ತ ಇನ್ವೆಸ್ಟ್ ಮಾಡಬೇಕಿಲ್ಲ, ಸುಮ್ಮನೆ ಕೂತ್ಕೊಬೇಕು. ಬಿಕಾಸ್ ನಾವು ಲಾಂಗ್ ಟರ್ಮ್ ಗೇಮ್ ಮಾಡ್ತಿದ್ದೀವಲ್ಲ, ಶಾರ್ಟ್ ಟರ್ಮ್ ಗೇಮ್ ಮಾಡಿದ್ರೆ ಯಾವ್ದಾನ ರಮ್ಮಿ ಸರ್ಕಲ್ ಅಥವಾ ಡ್ರೀಮ್ 11 ಆಡ್ಬೋದಿತ್ತು. ನಾವು ಲಾಂಗ್ ಟರ್ಮ್ ಗೇಮ್ ಮಾಡ್ತಿರೋದ್ರಿಂದ ವೆಯ್ಟ್ ಮಾಡಲೇಬೇಕು. ಅಣ್ಣ ಈಗ ಎಲ್ಲ ಕಡೆನೂ AI ಮುಖಾಂತರ ಕೆಲಸ ಮಾಡ್ತಿದ್ದಾರೆ. ಆಗಿದ್ರೆ IT ಸಾಫ್ಟ್ವೇರ್ ಕಂಪ್ನಿಗಳು ಇದೇ ಥರ ಓಡುತ್ತಾ ಹೇಳಿ? IT ಕಂಪ್ನಿಗಳಿಗೆ ನನ್ನ ಪ್ರಕಾರ ತೊಂದರೆ ಆಗ್ಬೋದು. ಮೇ ಬಿ ಅವರು ಏನು ನಂಬರ್ ಆಫ್ ದ ಎಂಪ್ಲಾಯ್ಗಳನ್ನ ಕಮ್ಮಿ ಮಾಡ್ಬೋದು. ಎಷ್ಟೋ ಜನ ಹೇಳ್ತಾರೆ ಅವ್ರು ನಂಬರ್ ಆಫ್ ದ ಎಂಪ್ಲಾಯ್ಗಳನ್ನ ಕಮ್ಮಿ ಮಾಡ್ತಾರೆ, ಅದರಿಂದ ಮಾರ್ಜಿನ್ ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ಇವ್ರಿಗೆ ದುಡ್ಡು ಕೊಡ್ತಿದಾರಲ್ಲ, ಅವ್ರೂ ಕಮ್ಮಿ ಕೊಡ್ತಾರೆ ಇವ್ರಿಗೆ. ಮುಂಚೆ ಒಂದು ವೆಬ್ಸೈಟ್ ಡಿಸೈನ್ ಮಾಡೋಕ್ಕೆ 10 ಜನ ಸೇರ್ಕೊಂಡು ಡಿಸೈಡ್ ಮಾಡೋರು. 10 ಜನ ಅಂದ್ರೂ ಒಬ್ಬನ ತಲೆಗೆ 2,000 ಅಂದರೆ 20,000 ಕೊಡ್ತಾ ಇದ್ದೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ. ಇವಾಗ 5 ಜನ ಡಿಸೈನ್ ಮಾಡ್ತಾರೆ. 5 ಜನ ಡಿಸೈನ್ ಮಾಡ್ತಾರೆ ಅಂದರೂ ಅಷ್ಟೊಂದು ಆಗಲ್ಲಪ್ಪ, ಮುಂಚೆ ಥರ ಒಬ್ಬರಿಗೆ 2,000 ಕೊಡ್ತೀನಿ ಮಾಡ್ರಿ ಅಂತ ಹೇಳ್ತೀನಿ. ಅವ್ರಿಗೂ ಜಾಸ್ತಿ ಎಫರ್ಟ್ ಹಾಕಲ್ಲ, ಬಿಕಾಸ್ AI ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಇದರಿಂದ IT ಕಂಪ್ನಿಗಳ ರೆವೆನ್ಯೂನು ಡೌನ್ ಆಗ್ಬೋದು ನನ್ನ ಪ್ರಕಾರ, ನನಗೆ ಹಂಗೆ ಅನಿಸ್ತಾ ಇದೆ. ಬಟ್ ಮಾರ್ಕೆಟ್ ಅದನ್ನ ರಿಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ನೋಡಿ, ಸ್ಟಾಕ್ಸ್ ಮೇಲೆ ಹೋಗ್ತಾ ಇದ್ರೆ IT ಕಂಪ್ನಿಗಳು ಮೇಲೆ ಹೋಗ್ತಾ ಇಲ್ಲ. ಬಟ್ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರು ಯಾವ ರೀತಿ ಓವರ್ಕಮ್ ಮಾಡ್ತಾರೆ ಅನ್ನೋದು ನೋಡಬೇಕು. ಪ್ರಾಡಕ್ಟ್ ಬೇಸ್ IT ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ಸರ್ವಿಸ್ ಬೇಸ್ ಇರೋದು ಪ್ರಾಬ್ಲಮ್ ಕಾಣ್ತಾ ಇದೆ. ನಮ್ಮ ರುಪಿನ ಬೇರೆ ದೇಶಗಳ ರಿಸರ್ವ್ ಕರೆನ್ಸಿಯಾಗಿ ತಗೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಹಣದುಬ್ಬರ ಪ್ರತಿ ವರ್ಷ ಹೆಚ್ಚಾಗುತ್ತದೆ ಅಥವಾ
ಅಥವಾ ಇದನ್ನು ಕಡಿಮೆ ಮಾಡಬಹುದಾ? ಇನ್ಫ್ಲೇಷನ್ ನ ಕಡಿಮೆ ಮಾಡಕ್ ಆಗಲ್ಲ ನಮ್ಮ ಕೈಲಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ಫ್ಲೇಷನ್ ನಮ್ಮ ಕೈಲಿಲ್ಲ. ಯಾಕಂದ್ರೆ ನೀವು ಇವಾಗ ಬೋಂಡಾ ಮಾಡ್ತಿದ್ದೀರಾ, ಬೋಂಡಾ ಮಾಡಕ್ಕೆ ಏನ್ ಬೇಕು? ರಾ ಮೆಟೀರಿಯಲ್ ಮೇನ್ ಆಗಿ ಎಣ್ಣೆ ಬೇಕಲ್ಲ. ಎಣ್ಣೆ ಜಾಸ್ತಿ ಆದ್ರೆ ನಿಮ್ ಬೋಂಡದ ಪ್ರೈಸು ಜಾಸ್ತಿ ಆಗುತ್ತೆ. ಇವಾಗ ನೀವ್ ಹೇಳ್ತೀರಾ ಎಣ್ಣೆನ ಇಂಡಿಯನ್ ಗೌರ್ಮೆಂಟ್ ಜಾಸ್ತಿ ಮಾಡ್ಬಿಡ್ತು, ನರೇಂದ್ರ ಮೋದಿ ಜಾಸ್ತಿ ಮಾಡ್ದ, ಮನಮೋಹನ್ ಸಿಂಗ್ ಜಾಸ್ತಿ ಮಾಡಿದ್ರು, ರಾಹುಲ್ ಗಾಂಧಿ ಜಾಸ್ತಿ ಮಾಡಿದ್ರು, ಸಿದ್ದರಾಮಯ್ಯ ಜಾಸ್ತಿ ಮಾಡಿದ್ರು ಅಂತ ಹೇಳ್ತೀರಾ. ಬಟ್ ಇವ್ರು ಯಾರ ಕೈಯಲ್ಲೂ ಅದಿಲ್ಲ. ಯಾಕಂದ್ರೆ 2022ರಲ್ಲಿ ಏನಾಗಿತ್ತು? ರಷ್ಯಾ ಯುಕ್ರೇನ್ ವಾರ್ ಆಗಿತ್ತು. ಯುಕ್ರೇನಿಂದನೇ ನಮ್ಗೆ ಹೈಯೆಸ್ಟ್ ಆಯಿಲ್ ಬರುತ್ತೆ, ಕುಕಿಂಗ್ ಆಯಿಲ್. ಯುಕ್ರೇನಲ್ಲಿ ವಾರ್ ಆಗದ ಕಾರಣ ಯುಕ್ರೇನಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕಮ್ಮಿ ಆದ ತಕ್ಷಣ ಡಿಮ್ಯಾಂಡ್ ಸೇಮ್ ಇರುತ್ತಲ್ಲ, ಸಪ್ಲೈ ಕಮ್ಮಿ ಆದ ತಕ್ಷಣ ಸ್ಪೈಕ್ ಆಗುತ್ತೆ ರೇಟು. ಅದೇ ರೀತಿ ನೋಡಿರ್ಬೋದು ನೀವು, 220, 230 ಹೋಯ್ತು ಎಣ್ಣೆ. ಈಗ ಇಂಡಿಯಾದಲ್ಲಿ ಆಗಿರೋ ಕಾರಣದಿಂದ ಆಗ್ತಾ ಇದೆಯಾ ಇನ್ಫ್ಲೇಷನ್? ಜಗತ್ತಲ್ಲಾಗೋ ಕಾರಣದಿಂದನೂ ಆಗುತ್ತೆ ಇನ್ಫ್ಲೇಷನ್. ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ ಬರೋದೇ ಇಲ್ಲ. ಇನ್ಫ್ಲೇಷನ್ ಇಂದ ತಪ್ಪಿಸ್ಕೊಬೇಕಂದ್ರೆ ನಾವು ಒಂದೇ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೇಕಷ್ಟೇ. ಇನ್ವೆಸ್ಟ್ ಬಿಟ್ಟು ನನ್ನ ಪ್ರಕಾರ ಬೇರೆ ದಾರಿನೇ ಇಲ್ಲ. ಗೌರ್ಮೆಂಟ್ ಓಪನ್ಲಿ ಬಂದು ಹೇಳ್ಬೇಕು ಇನ್ಫ್ಲೇಷನ್ ತಪ್ಪಿಸ್ಕೊಬೇಕಂದ್ರೆ ಇನ್ವೆಸ್ಟ್ ಮಾಡಿ ಅಂತ. ಅವ್ರು ಹೇಳ್ತಾರೆ ಸುಕನ್ಯಾ ಸಮೃದ್ಧಿನೆಲ್ಲ ಹಾಕಿ ಅಂತ. ಬಟ್ ಅದು ಇನ್ಫ್ಲೇಷನ್ ತರ ಗ್ರೋ ಆಗುತ್ತೆ. ಇನ್ಫ್ಲೇಷನ್ ನ ಬೀಟ್ ಮಾಡೋ ರಿಟರ್ನ್ ತೆಗಿಬೇಕು. ಇನ್ಫ್ಲೇಷನ್ ನ ಬೀಟ್ ಮಾಡ್ಬೇಕಂದ್ರೆ ಅದು ಮಿನಿಮಮ್ 10%, 12%, 15% ಈ ತರ ಗ್ರೋ ಆಗಬೇಕು. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮತ್ತೆ ತುಂಬಾ ಜನ ಆನ್ಲೈನ್ ಅಲ್ಲಿ ಇನ್ಶೂರೆನ್ಸ್ ನ ಬೈ ಮಾಡೋದಕ್ಕೆ ಎದುರ್ಕೊಂತಿರ್ತಾರೆ. ಕ್ಲೈಮ್ ಸೆಟಲ್ ಆಗುತ್ತೋ ಇಲ್ಲೋ, ಏನು ಕತೆ ಅಂತ ಎದುರ್ಕೊಂತಿರ್ತಾರೆ. ಅದಕ್ಕೆ ನಾವು ಸಪ್ರೇಟ್ ಕ್ಲೈಮ್ ಟೀಮೇನೆ ಬಿಲ್ಡ್ ಮಾಡಿದ್ದೀವಿ. ಇವರೆಲ್ಲರೂ IRDAI ಸರ್ಟಿಫೈಡ್ ಆಗಿರ್ತಾರೆ. ನಿಮಗೆ ಪ್ರತಿ ಒಂದಕ್ಕೂ ಹೆಲ್ಪ್ ಮಾಡ್ತಾರೆ. ಕ್ಲೈಮ್ ಟೈಮಲ್ಲೂ ಹೆಲ್ಪ್ ಮಾಡ್ತಾರೆ, ಬೈ ಮಾಡೋ ಟೈಮಲ್ಲೂ ಹೆಲ್ಪ್ ಮಾಡ್ತಾರೆ. ನಾವು ಸೇಲ್ಸ್ಗಿನ್ನ ಜಾಸ್ತಿ ಕ್ಲೈಮ್ ಕಡೆ ತಲೆ ಕೆಡಿಸ್ಕೊತಾ ಇದ್ದೀವಿ. ನಿಮ್ಗೇನಾದರೂ ಆಫ್ಲೈನಲ್ಲಿ ಬೈ ಮಾಡಬೇಕಂದ್ರೆ ಆಫ್ಲೈನ್ಗೂ ಆನ್ಲೈನ್ಗೂ ಪ್ರೈಸ್ ಏನು ಡಿಫ್ರೆಂಟ್ ಇರಲ್ಲ. ಎರಡು ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುತ್ತೆ, ಒಂದು 3-4% ಜಾಸ್ತಿ ಇರುತ್ತೆ. ನೀವೇನಾದರೂ ಆಫ್ಲೈನಲ್ಲಿ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇನ್ಶೂರೆನ್ಸ್ ಅಂತಾನೆ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಇನ್ಶೂರೆನ್ಸ್ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.